ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ಜುಲೈ 2024ನ ಕರೆಂಟ್ ಅಫೇರ್ಸನ್ನು ನೋಡ್ಕೊಂಡು ಹೋಗೋಣ. ಇತ್ತೀಚೆಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCO ಬಗ್ಗೆ ಸುಮಾರು ಬಾರಿ ಮಾತಾಡಿದ್ದೀವಿ, ಡಿಸ್ಕಸ್ ಮಾಡಿದ್ದೀವಿ. ಅದಕ್ಕೆ 10th ಮೆಂಬರ್ ಆಗಿ ಇದೀಗ ಬೆಲಾರಸ್ ಜಾಯ್ನ್ ಆಗಿದೆ ಅಂತ ಕೂಡ ನಾನು ಹೇಳಿದ್ದೀನಿ. SCO ಬಂದಾಗಲೆಲ್ಲ ಕೂಡ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದೀವಿ. ಹಾಗಾಗಿ ಐ ಡೋಂಟ್ ಥಿಂಕ್ ಇಟ್ಸ್ ನೆಸೆಸರಿ ಟು ಒನ್ಸ್ ಅಗೇನ್ ರಿವೈಸ್. ಕ್ವಿಕ್ ರಿಕ್ಯಾಪು: 1996ರಲ್ಲಿ ಶಾಂಘೈ 5 ಅನ್ನೋ ಒಂದು ಸಂಸ್ಥೆ ಮುಖಾಂತರ ಇದರ ಜನನ ಆಗುತ್ತೆ. ನಂತರದಲ್ಲಿ 2001ರಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ರಚನೆ ಆಗುತ್ತೆ. ನಂತರದಲ್ಲಿ 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇದರ ಅಫಿಷಿಯಲ್ ಮೆಂಬರ್ಸ್ ಆಗ್ತವೆ. ಇದೀಗ 2024ರಲ್ಲಿ ಬೆಲಾರಸ್ ಈ ಒಂದು ಸಂಸ್ಥೆಯ ಅಫಿಷಿಯಲ್ ಮೆಂಬರ್ ಆಗಿ ಆಯ್ಕೆಯಾಗಿದೆ. ಸದ್ಯಕ್ಕೆ ಅಫ್ಘಾನಿಸ್ತಾನ್ ಮತ್ತು ಮಂಗೋಲಿಯಾ ಇದರ ಅಬ್ಸರ್ವರ್ ಸ್ಟೇಟಸ್ ಅನ್ನು ಹೊಂದಿರ್ತವೆ. ಮೈತ್ರಿ ಅಂದ್ರೆ ಇದು ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್. ಯಾರ ಮಧ್ಯೆ ನಡೆಯುತ್ತೆ? ಮೈತ್ರಿ ಅಂದ್ರೆ ಟಿ ನೆನಪಲ್ಲಿ ಇಟ್ಕೊಂಡ್ಬಿಡಿ, ಇಂಡಿಯಾ ಅಂಡ್ ಥೈಲ್ಯಾಂಡ್. ಎಲ್ಲಿ ಸ್ಟ್ರೆಸ್ ಆಗ್ತಾ ಇದೆ? ಮೈತ್ರಿ, ಸೊ ಥೈಲ್ಯಾಂಡ್, ರೈಟ್? ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ನಿಮೋನಿಕ್ ತರ ಅಥವಾ ಟ್ರಿಕ್ ತರ ಇದನ್ನ ಯು ಕ್ಯಾನ್ ರಿಮೆಂಬರ್. ಇತ್ತೀಚೆಗೆ ಇಂಡಿಯಾ ಮಂಗೋಲಿಯಾ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ನಡೀತು. ಇದು ಯಾರ ಮಧ್ಯೆ ನಡೀತು ಅಂತ ಹೇಳಿದ್ರೆ ನೋಮ್ಯಾಡಿಕ್ ಅಂದ್ರೆ ಮ್ಯಾಡಿಕ್. ಸ್ಟ್ರೆಸ್ ಎಲ್ಲಿ ಮಾಡ್ತೀರಾ? ಮ್ಯಾಡಿಕ್, ಮಂಗೋಲಿಯಾ. ನೋಮ್ಯಾಡಿಕ್ ಎಲಿಫೆಂಟ್ ಅಂದ್ರೆ ಇಟ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಮಂಗೋಲಿಯಾ. ಹಾಗೆ ನೆನಪಲ್ಲಿದ್ರೆ ಒಳ್ಳೆಯದು, ಬಟ್ ನೆನಪಲ್ಲಿ ಇಟ್ಕೊಳ್ಳೋಕೆ ಕಷ್ಟ ಆಗ್ತಾ ಇದ್ರೆ ಅಥವಾ ಕನ್ಫ್ಯೂಸ್ ಆಗ್ತಾ ಇದ್ರೆ ಈ ತರ ನೀವು ಟ್ರಿಕ್ ಅನ್ನ ಅಳವಡಿಸ್ಕೊಳ್ಬಹುದು. ಇಂಡಿಯನ್ ನೇವಿ ಇತ್ತೀಚೆಗೆ ರಿಮ್ ಆಫ್ ದಿ ಪೆಸಿಫಿಕ್ ಎಕ್ಸರ್ಸೈಸ್ ಅನ್ನೋ ಒಂದು ಮಲ್ಟಿ ನ್ಯಾಷನಲ್ US ನೇತೃತ್ವದಲ್ಲಿ ನಡೆಯುವಂತಹ ವರ್ಲ್ಡ್ಸ್ ಲಾರ್ಜೆಸ್ಟ್, ಪ್ರಪಂಚದ ಅತಿ ದೊಡ್ಡ ನೇವಲ್ ಮಿಲಿಟರಿ ಎಕ್ಸರ್ಸೈಸ್ ಇದು ಎಲ್ಲಿ ನಡೆಯುತ್ತೆ? ಪ್ರತಿ 2 ವರ್ಷಕ್ಕೊಮ್ಮೆ US ಅಲ್ಲಿ ನಡೆಯುತ್ತೆ. ಇದೀಗ ಈ ವರ್ಷ 2024ರಲ್ಲಿ ಭಾರತ ಕೂಡ ಭಾಗವಹಿಸಿತ್ತು. ನಿಮ್ಗೆ ಏನ್ ಕೇಳ್ಬೋದು? ಈ ಮಲ್ಟಿ ನ್ಯಾಷನಲ್ ನೇವಲ್ ಎಕ್ಸರ್ಸೈಸ್ ಅನ್ನ ಕಂಡಕ್ಟ್ ಮಾಡುವಂತಹ ರಾಷ್ಟ್ರ ಯಾವುದು ಅಂತ ಕೇಳ್ಬೋದು. ಇಟ್ಸ್ ನನ್ ಅದರ್ ದನ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ರೈಟ್? ಸೊ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಒಂದು ರೂಲಿಂಗ್ ಅನ್ನ ಇಶ್ಯೂ ಮಾಡಿದೆ. ಸೌತ್ ಆಫ್ರಿಕಾದ ಜಿನೋಸೈಡ್ ಕೇಸ್ ಅಗೇನ್ಸ್ಟ್ ಇಸ್ರೇಲ್. ಸೌತ್ ಆಫ್ರಿಕಾದಲ್ಲಿ ನಡೀತಾ ಇರುವಂತಹ ಒಂದು ಜಿನೋಸೈಡ್ ಕೇಸ್ ಯಾರಿಗೆ? ಇಸ್ರೇಲ್ ಅಗೇನ್ಸ್ಟ್ ಇಶ್ಯೂ ಮಾಡಿದೆ. ಇಲ್ಲಿ ನಿಮಗೆ ಏನ್ ಕತೆ, ಅದು ಸಾರಾಂಶ, ಏನ್ ಕ್ರೈಮ್ ಆಗಿದೆ ಬೇಡ, ಇಟ್ಸ್ ನಾಟ್ ನೆಸೆಸರಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬೇಕು. ಮತ್ತೆ ಇತ್ತೀಚೆಗೆ ICJ ಯಾವ ದೇಶದ ವಿರುದ್ಧ ಈ ಇಂಟರೀಮ್ ರೂಲಿಂಗ್ ಅನ್ನ ಇಶ್ಯೂ ಮಾಡಿದೆ ಅಂತ ಕೇಳಬಹುದು. ದಟ್ ಈಸ್ ಇಸ್ರೇಲ್ ಬಿಕಾಸ್ ಆಫ್ ಸೌತ್ ಆಫ್ರಿಕಾಸ್ ಜಿನೋಸೈಡ್. ICJ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. 1945 ಸ್ಥಾಪನೆ ಆಗಿತ್ತು. ಇದೊಂದು ಯುನೈಟೆಡ್ ನೇಷನ್ಸ್ನ ಪ್ರಮುಖ ಪ್ರಿನ್ಸಿಪಲ್ ಆರ್ಗನ್. ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ದಿ ಜುಡಿಷಿಯಲ್ ಆರ್ಗನ್ ಆಫ್ ಯುನೈಟೆಡ್ ನೇಷನ್ಸ್. ನ್ಯಾಯಾಂಗ ವಿಭಾಗ ಅಂತ ಕರಿಬಹುದು ವಿಶ್ವಸಂಸ್ಥೆದು. ಇದು ಇರ್ತಕ್ಕಂತಹ 6 ಯುನೈಟೆಡ್ ನೇಷನ್ಸ್ ಪ್ರಿನ್ಸಿಪಲ್ ಆರ್ಗನ್ಸ್ ಅಲ್ಲಿ ನ್ಯೂಯಾರ್ಕ್ ಇಂದ ಹೊರಗಡೆ ಸ್ಥಾಪಿತವಾಗಿರುವಂತಹ ಏಕೈಕ ಪ್ರಿನ್ಸಿಪಲ್ ಆರ್ಗನ್ ಯಾವುದು? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಹೇಗ್ ನೆದರ್ಲ್ಯಾಂಡ್ಸ್ನಲ್ಲಿ ಇದರ ಒಂದು ಸ್ಥಾಪನೆ ಆಗಿದೆ. ಇದರಲ್ಲಿ ಇಂಗ್ಲಿಷ್ ಮತ್ತು ಫ್ರೆಂಚ್ 2 ಅಫಿಷಿಯಲ್ ಲ್ಯಾಂಗ್ವೇಜಸ್ ಅನ್ನು ಬಳಸಲಾಗುತ್ತೆ. ಇದು 15 ಜಡ್ಜಸ್ಗಳನ್ನ ಒಳಗೊಂಡಿರುತ್ತೆ. ಪ್ರತಿ ಜಡ್ಜ್ನ ಟರ್ಮು 9 ವರ್ಷ ಆಗಿರುತ್ತೆ. ಈಗ ಪ್ರಸ್ತುತ ಭಾರತೀಯರೊಬ್ಬರು ಇದರಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಏನು ಅಂತ ನೀವು ನಂಗೆ ಹೇಳಬೇಕು. ಆಪರೇಷನ್ ಇಂದ್ರವತಿ ಅನ್ನೋ ಬದಲು ಇಂದ್ರಹತಿ ಅಂತ ಕರೀರಿ. ಯಾಕಂದ್ರೆ ಇಟ್ ವಾಸ್ ರೆಸ್ಕ್ಯೂ ಅಂಡ್ ಇವ್ಯಾಕ್ಯುಯೇಷನ್ ಆಪರೇಷನ್ ಕಂಡಕ್ಟೆಡ್ ಬೈ ಇಂಡಿಯನ್ ಗವರ್ಮೆಂಟ್ ಅಥವಾ ಇಂಡಿಯಾ ಇನ್ ಹೈತಿ ಅನ್ನೋ ಪ್ರದೇಶದಲ್ಲಿ ನಡೀತಾ ಇರತಕ್ಕಂತಹ ಹಿಂಸಾತ್ಮಕ ಚಳುವಳಿಗಳಲ್ಲಿ ಅಲ್ಲಿ ಸಿಲುಕಿರುವಂತಹ ಭಾರತೀಯ ಪ್ರಜೆಗಳನ್ನ ರಕ್ಷಣೆ ಮಾಡಲಿಕ್ಕೆ ಆಪರೇಷನ್ ಇಂದ್ರಾವತಿ ಅನ್ನೋ ಒಂದು ಎಕ್ಸರ್ಸೈಸ್ ಅನ್ನ ಇತ್ತೀಚೆಗೆ ಭಾರತ ಸರ್ಕಾರ ಮಾಡಿತ್ತು. ಇದರ ಭಾಗವಾಗಿ 12 ಇಂಡಿಯನ್ಸ್ ಅನ್ನ ಇವಾಕ್ಯುಯೇಟ್ ಮಾಡಲಾಗಿದೆ. ಸೊ ಇದನ್ನ PDO ಪರೀಕ್ಷೆಯಲ್ಲೂ ಕೂಡ ಕೇಳಿದ್ರು. ಐ ಹೋಪ್ ಯು ರಿಮೆಂಬರ್. ಆಕಸ್ ಬಗ್ಗೆ ಚರ್ಚೆ ಆಗಿದೆ. ಆಕಸ್ ಅಂದ್ರೆ ಆಸ್ಟ್ರೇಲಿಯಾ, UK, US. ಇದೊಂದು ಸಬ್ಮರೀನ್ ಅಥವಾ ಜಲಾಂತರ್ಗಾಮಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಗಿರುತ್ತೆ. ಆಸ್ಟ್ರೇಲಿಯಾ ಏನ್ ಮಾಡುತ್ತೆ? UK, US ಗೆ ಬಿಲ್ಡ್ ಮಾಡಿಕೊಡುತ್ತೆ. ಇದರ ಮೂಲ ಉದ್ದೇಶ ಚೀನಾವನ್ನ ಹತ್ತಿಕ್ಕೋದು. ನೆಕ್ಸ್ಟ್, ಸೇನ್ಕಾಕು ಐಲ್ಯಾಂಡ್ ಬಗ್ಗೆ ಸುದ್ದಿ ಇತ್ತು. ಇದು ಸೇನ್ಕಾಕು ಐಲ್ಯಾಂಡ್ ಅಥವಾ ಗ್ರೂಪ್ ಆಫ್ ಐಲ್ಯಾಂಡ್ಸ್, ಈ ಒಂದು ದ್ವೀಪ ಸಮೂಹ. ಇಟ್ ಈಸ್ ಎ ಡಿಸ್ಪ್ಯೂಟೆಡ್ ಐಲ್ಯಾಂಡ್ ಬಿಟ್ವೀನ್ ಜಪಾನ್ ಅಂಡ್ ಚೈನಾ ಮತ್ತು ಜಪಾನ್ ಮಧ್ಯೆ ಹಲವಾರು ವರ್ಷಗಳಿಂದ ಈ ಒಂದು ದ್ವೀಪ ಸಮೂಹಗಳ ಮೇಲೆ ಅಧಿಕಾರವನ್ನು ಚಲಾಯಿಸೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದ ನಡೀತಾ ಇದೆ. ಹಾಗಾಗಿ ಇತ್ತೀಚೆಗೆ USA ಏನ್ ಮಾಡಿದೆ? ಈಗ ಚೀನಾನ ಅಪೋಸ್ ಮಾಡಬೇಕು ಅಂದ್ರೆ ಈ ಐಲ್ಯಾಂಡ್ಸ್ ನಾನು ಜಪಾನ್ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ತೀವಿ ಅಂತ ಚೀನಾದ ವೈರಿ ರಾಷ್ಟ್ರಗಳು, ಎನಿಮಿ ರಾಷ್ಟ್ರಗಳು ಈ ರೀತಿ ಸಹಜವಾಗಿ ಹೇಳುತ್ತೆ. ಈ ನಿಟ್ಟಿನಲ್ಲಿ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇತ್ತೀಚೆಗೆ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದೆ. ಅದೇನಪ್ಪಾ ಅಂದ್ರೆ ಸೇನ್ಕಾಕು
ಐಲ್ಯಾಂಡ್ಸ್ ಅನ್ನ ನಾವು ಜಪಾನ್ ದೇಶದ ಒಂದು ಭಾಗವಾಗಿ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಫೈನ್. ಈಸ್ಟ್ ಚೈನಾ ಸಿಯಲ್ಲಿ ಲೊಕೇಟೆಡ್ ಇದೆ. 46th ಸೆಷನ್ ಆಫ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಎಲ್ಲಿ? ನವದೆಹಲಿಯಲ್ಲಿ ನಡೀತು. ಡೈರೆಕ್ಟ್ ಕ್ವಶನ್ ಆಗ್ಬೋದು. 46ನೇ ಸೆಷನ್ ಎಲ್ಲಿ ನಡೀತು? ನವದೆಹಲಿ. ಅಥವಾ ನವದೆಹಲಿಯಲ್ಲಿ ನಡೆದಂತಹ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿಯ ಸೆಷನ್ ಎಷ್ಟನೇದಾಗಿತ್ತು ಅಂದ್ರೆ 46ನೇದಾಗಿತ್ತು. ಅಂಡರ್ಸ್ಟುಡ್? ಯುನೆಸ್ಕೋ ಬಗ್ಗೆ ಡೀಪ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ, ಸುಮಾರು ಬಾರಿ ಹೇಳಿದ್ದೀನಿ. 43rd ಇಸ್ ಮೊಯ್ಡಾಮ್ಸ್. ಇತ್ತೀಚೆಗೆ UN ದೋಹಾ ಮೀಟಿಂಗ್ ನಡೀತು. ಎಲ್ಲಿ ನಡೀತು? ಅಫ್ಘಾನಿಸ್ತಾನದಲ್ಲಿ ನಡೀತು. ಭಾರತ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಅಂಡ್ ಸರ್ಪ್ರೈಸಿಂಗ್ಲಿ ಯಾವ ಉಗ್ರಗಾಮಿ ಸಂಘಟನೆಯ ಅಡಿಯಲ್ಲಿ ಅಫ್ಘಾನಿಸ್ತಾನ ಈಗ ಕಾರ್ಯನಿರ್ವಹಿಸ್ತಾ ಇದೆಯೋ ಸರ್ಕಾರದ ಹೆಸರಲ್ಲಿ, ಆ ಒಂದು ಉಗ್ರಗಾಮಿ ಸಂಘಟನೆ ಅಂದ್ರೆ ತಾಲಿಬಾನ್, ಇತ್ತೀಚೆಗೆ ತಾಲಿಬಾನ್ ಕೂಡ ಇಲ್ಲಿ ಏನಾಗಿದೆ, ಈ ಒಂದು ಮೀಟಿಂಗ್ ಅನ್ನ ಅಟೆಂಡ್ ಆಗಿತ್ತು ಅಂತ ಹೇಳ್ಬೋದು. ಕ್ಲಿಯರ್? ನಂತರ ಇತ್ತೀಚೆಗೆ ಮೊಟ್ಟ ಮೊದಲ ಫ್ಲೋಟಿಂಗ್ ತೇಲುವಂತಹ ಸೌರ ಪ್ಯಾನೆಲ್ಗಳನ್ನ ಇಂಡಿಯನ್ ರೈಲ್ವೇಸ್ ಎಲ್ಲಿ ಇನ್ಸ್ಟಾಲ್ ಮಾಡಿದೆ ಅಥವಾ ಇಂಡಿಯನ್ ರೈಲ್ವೇಸ್ನ ಯಾವ ಭಾಗ ಇನ್ಸ್ಟಾಲ್ ಮಾಡಿದೆ ಅಂತ ಕೇಳ್ಬೋದು. ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ ಅಂದ್ರೆ ನೆಲದ ಮೇಲೆ ಅಥವಾ ಒಂದು ಲ್ಯಾಂಡ್ ಸರ್ಫೇಸ್ ಮೇಲೆ ಇದನ್ನ ಇನ್ಸ್ಟಾಲ್ ಮಾಡಿದ್ರೆ ಅನ್ನೆಸೆಸರಿ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಆಗುತ್ತೆ ಅಥವಾ ಲ್ಯಾಂಡ್ ಇಂಪ್ರಾಪರ್ ಯುಟಿಲೈಸೇಷನ್ ಆಗುತ್ತೆ ಅಂತ ತಿಳಿದು ಈಗ ಕೆರೆ ಆಗಿರ್ಬೋದು, ನೀರಾಗಿರ್ಬೋದು, ಅಂದ್ರೆ ಸಮುದ್ರ ಆಗಿರ್ಬೋದು ಅಥವಾ ಓಷನ್ಗಳಾಗಿರ್ಬೋದು, ಅಲ್ಲಿ ಈ ಸೋಲಾರ್ ಪ್ಯಾನೆಲ್ಸ್ ಅನ್ನ ಅಳವಡಿಕೆ ಮಾಡುವಂತ ಕಾರ್ಯ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಸೆಂಟ್ರಲ್ ರೈಲ್ವೇಸ್ ಏನ್ ಮಾಡಿದೆ, ಇಗಾತ್ಪುರಿ ಲೇಕ್, ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಇಗಾತ್ಪುರಿ ಲೇಕ್ ಅಲ್ಲಿ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ ಅನ್ನ ಇನ್ಸ್ಟಾಲ್ ಮಾಡಿದೆ. ಇದು ಇಂಡಿಯನ್ ರೈಲ್ವೇಸ್ನ ಸೆಂಟ್ರಲ್ ಝೋನ್ ಈ ಇನ್ಸ್ಟಾಲೇಷನ್ ಅನ್ನ ಮಾಡಿರುತ್ತೆ. ಇದರ ಮುಖ್ಯ ಉದ್ದೇಶ ಏನು? ಕಾರ್ಬನ್ ಎಮಿಷನ್ಸ್ ಅನ್ನ ಕಡಿಮೆ ಮಾಡಿ 0 ಕಾರ್ಬನ್ ಎಮಿಷನ್ ಮಾಡೋದು ಬೈ 2030. ನೆಕ್ಸ್ಟ್, ಇತ್ತೀಚೆಗೆ 1 ವೀಕ್ 1 ಥೀಮ್ ಕ್ಯಾಂಪೇನ್ ಅನ್ನ ಯಾರು ಆರಂಭಿಸಿದ್ರು? ಇದರ ಮುಖ್ಯ ಉದ್ದೇಶ ಏನು? ದಿಸ್ ವಾಸ್ ಆರ್ಗನೈಸ್ಡ್ ಬೈ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. 1 ವೀಕ್ 1 ಥೀಮ್ ಅಂದ್ರೆ ಏನು? ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಯಾವುದರಲ್ಲಿ? ಈ ಓವರ್ ಆಲ್ CSIR ಲ್ಯಾಬ್ಸ್ ಯಾವ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದಾವೋ, ಲೈಕ್ ಇನ್ ಟರ್ಮ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಆ ನಿಟ್ಟಿನಲ್ಲಿ ಇಡೀ ದೇಶಕ್ಕೆ ಅಷ್ಟೇ ಅಲ್ಲ ಪ್ರಪಂಚಕ್ಕೆ ತಾವು ಡೆವಲಪ್ ಮಾಡಿರುವಂತಹ ಅಥವಾ ಅಭಿವೃದ್ಧಿಪಡಿಸಿದಂತಹ ಟೆಕ್ನಾಲಜಿಯನ್ನು ಶೋಕೇಸ್ ಮಾಡುವಂತಹ ಉದ್ದೇಶ ಈ ಒಂದು ಕ್ಯಾಂಪೇನ್ ಮುಖಾಂತರ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಮಾಡ್ತಾ ಇದೆ. ರೈಟ್? 2024ರ 1 ವೀಕ್ 1 ಥೀಮ್ನ ಮೇನ್ ಥೀಮ್ ಏನಾಗಿರುತ್ತೆ? ಎನರ್ಜಿ ಅಂಡ್ ಎನರ್ಜಿ ಡಿವೈಸಸ್ ಪ್ರೋಗ್ರಾಮ್. ಎನರ್ಜಿ ಅಂಡ್ ಎನರ್ಜಿ ಡಿವೈಸಸ್ ಪ್ರೋಗ್ರಾಮ್. ಇತ್ತೀಚೆಗೆ ಈ ಸಾಂಖ್ಯಿಕಿ ಪೋರ್ಟಲ್ ಅನ್ನ ಯಾರು ಆರಂಭಿಸಿದ್ರು? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಈ ಸಾಂಖ್ಯಿಕಿ ಅಥವಾ ಈ ಸಂಖ್ಯಿಕಿ ಅನ್ನೋ ಪೋರ್ಟಲ್ ಅನ್ನು ಆರಂಭಿಸಿದೆ. ಏನಪ್ಪ ಈ ಪೋರ್ಟಲ್ಲು? ಓವರ್ ಆಲ್ ಈ ಒಂದು ದೇಶದ ಗ್ರೋತ್ ಅಂತ ಬರಲಿ ಅಥವಾ ಯಾವುದೇ ಒಂದು ಸಂಸ್ಥೆಯ ಗ್ರೋತ್ ಅಂತ ಬರಲಿ, ಇಟ್ ಡಿಪೆಂಡ್ಸ್ ಅಪಾನ್ ನಂಬರ್ಸ್. ಸಂಖ್ಯೆ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೇಶದ ಅಭಿವೃದ್ಧಿ ಎಸ್ಪೆಷಲಿ ಬಂದಾಗ ಹಿಂದಿನ ವರ್ಷ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು, ಕಳೆದ 10 ವರ್ಷದಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿತ್ತು, ಮುಂದಿನ 25 ವರ್ಷಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು, ಇದೆಲ್ಲದಕ್ಕೂ ಇಂಪಾರ್ಟೆಂಟು ಡೇಟಾ. ಈ ರಾಷ್ಟ್ರೀಯ ಮಟ್ಟದಲ್ಲಿ ಡೇಟಾವನ್ನು ಅಕ್ಯುರೇಟ್ ಆಗಿ ಅಥವಾ ನಿಯರ್ ಅಕ್ಯುರೇಟ್ ಆಗಿ ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇರೋದು ಕೇವಲ ಗೌರ್ಮೆಂಟ್ ಏಜೆನ್ಸೀಸ್ಗಳಿಗೆ ಮಾತ್ರ. ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಈ ಒಂದು ನಿಟ್ಟಿನಲ್ಲಿ ಡೇಟಾ ಏನು ಕಲೆಕ್ಟ್ ಮಾಡಿರುತ್ತೆ, ಇದನ್ನ ವೈಡರ್ ರೀಚ್ ಅಥವಾ ಭಾರತದಾದ್ಯಂತ ರಿಸರ್ಚರ್ಸ್ ಆಗಿರ್ಬೋದು, ಸ್ಟಡೀಸ್ ಆಗಿರ್ಬೋದು, ಸ್ಕಾಲರ್ಸ್ ಆಗಿರ್ಬೋದು, ಗೌರ್ಮೆಂಟ್ ಏಜೆನ್ಸೀಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಡೇಟಾವನ್ನ ಕೊಡುವಂಥ ಕೆಲಸವನ್ನ ಇದು ಮಾಡುತ್ತೆ. ಸೊ ಇದೇ ಸಂದರ್ಭದಲ್ಲಿ ನಾವು ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೂಡ ನಾವು ನೋಡಬೇಕಾಗುತ್ತೆ. ಜೂನ್ 29 ಪ್ರತಿ ವರ್ಷ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅನ್ನ ನಾವು ಆಚರಣೆ ಮಾಡ್ತೀವಿ. ಕ್ಲಿಯರ್? ಇತ್ತೀಚೆಗೆ ಸೆಹರ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಲಾಗಿದೆ. ಸೆಹರ್ ಅಂದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಮೈಂಡ್ ಅಲ್ಲಿ ಹೋಗಬೇಕು, ಇಟ್ ಈಸ್ ರಿಲೇಟೆಡ್ ಟು ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇದನ್ನ ಲಾಂಚ್ ಮಾಡಿದ್ದು ಯಾರು ಅಂತ ಕೇಳಬಹುದು. ವುಮೆನ್ ಆಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್. ಈ ವುಮೆನ್ ಆಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ಅನ್ನೋದು ನೀತಿ ಆಯೋಗದ ಒಂದು ವಿಭಾಗ. ಯಾವುದು? 2014ರಲ್ಲಿ ಆರಂಭಿಸಲಾದಂತಹ ಪ್ಲಾನಿಂಗ್ ಕಮಿಷನ್ ಅನ್ನ ಡಿಸಾಲ್ವ್ ಮಾಡಿ
ಆರಂಭಿಸಿದಂತಹ ನೀತಿ ಆಯೋಗದ ಒಂದು ವಿಭಾಗ ಯಾವುದು? ವುಮೆನ್ ಆಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್. ಇದು ಇತ್ತೀಚೆಗೆ ಸೆಹರ್ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ. ಇದು ಎಂಪವರಿಂಗ್ ವುಮೆನ್, ಮಹಿಳೆಯರನ್ನ ಸಬಲೀಕರಣ ಮಾಡೋದು. ಯಾವ ರೀತಿ? ಅವ್ರಿಗೆ ರಿಕ್ವೈರ್ಡ್ ನಾಲೆಜ್ ಕೊಡೋದು, ಬಡ್ಡಿ ರಹಿತ ಅಥವಾ ಸಬ್ಸಿಡೈಸ್ಡ್ ಬಡ್ಡಿಯಲ್ಲಿ ಕ್ರೆಡಿಟ್ ಅನ್ನ ಕೊಡೋದು, ಅಥವಾ ಆ ಕ್ರೆಡಿಟ್ ಬಗ್ಗೆ ಎಜುಕೇಶನ್ ಅನ್ನು ನೀಡೋದು. ಬಡ್ಡಿಯನ್ನು ಕೊಡಲ್ಲ, ಬಡ್ಡಿಗೆ ಅಂದ್ರೆ ಕ್ರೆಡಿಟ್ ಅಥವಾ ಲೋನ್ ಅನ್ನ ಕೊಡಲ್ಲ, ಲೋನ್ಗೆ ಅಥವಾ ಸಾಲಕ್ಕೆ ಸಂಬಂಧಪಟ್ಟಂತಹ ಅವೇರ್ನೆಸ್ ಮಾಹಿತಿನ ನೀಡೋದು. ಇಲ್ಲಿ ನಿಮ್ಗೆ ಸಾಲ ಸಿಗುತ್ತೆ, ಸಿಡ್ಬಿಯಲ್ಲಿ ಎಷ್ಟು ಸಿಗುತ್ತೆ, ನೆಬಾರ್ಡಲ್ಲಿ ಎಷ್ಟು ಸಿಗುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಏನೇನು ಬೆನಿಫಿಟ್ಸ್ ಇದೆ, ಈ ರೀತಿ ಸಾಲಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಬ್ಸಿಡೈಸ್ಡ್ ಲೋನ್ಸ್ಗೆ ಸಂಬಂಧಪಟ್ಟಂತೆ ತಿಳುವಳಿಕೆಯನ್ನ ಮೂಡಿಸುವಂತ ಕೆಲಸವನ್ನ ಈ ವುಮನ್ ಆಂಟರ್ಪ್ರಿನರ್ಶಿಪ್ ಪ್ಲಾಟ್ಫಾರ್ಮ್ ಮಾಡುತ್ತೆ, ವಿಚ್ ಇಸ್ ಅ ಪಾರ್ಟ್ ಆಫ್ ದಿ ನೀತಿ ಆಯೋಗ. ಅದನ್ನ 2018ರಲ್ಲಿ ಆರಂಭಿಸಲಾಯಿತು. ನೀತಿ ಆಯೋಗ ಆರಂಭ ಆಗಿದ್ದು 2014ರಲ್ಲಿ. ನೀತಿ ಆಯೋಗ ಚೇರ್ಮನ್ ಯಾರಾಗಿರ್ತಾರೆ? ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ತಾರೆ. ರೈಟ್. ಸೊ ಇತ್ತೀಚೆಗೆ ಪ್ಯಾರಿಸ್ 2024 ಮತ್ತು ಲಾಸ್ ಆಂಜಲೀಸ್ 2024 ಒಲಿಂಪಿಕ್ಸ್ ಗೇಮ್ಸ್, 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಗೊತ್ತು, 2028ರಲ್ಲಿ ಲಾಸ್ ಆಂಜಲೀಸ್ ಅಲ್ಲಿ ನಡೆಯುತ್ತೆ. ಈ ಎರಡೂ ಒಲಿಂಪಿಕ್ಸ್ ಕ್ರೀಡೆಗಳಿಗೆ ಅಫಿಷಿಯಲ್ ಸ್ಪಾನ್ಸರ್ ಆಗಿ BPCL, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅನೌನ್ಸ್ಮೆಂಟ್ ಮಾಡಿದೆ. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಜೊತೆಗೆ ಒಗ್ಗೂಡಿಕೊಂಡು BPCL ಸ್ಪಾನ್ಸರ್ ಆಗಿ ಅಥವಾ ಸ್ಪಾನ್ಸರ್ಶಿಪ್ ಅನ್ನು ಅನೌನ್ಸ್ ಮಾಡಿದೆ. 2024 ಮತ್ತು 2028 ಪ್ಯಾರಿಸ್ ಒಲಿಂಪಿಕ್ಸ್ ಮತ್ತು ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಎರಡಕ್ಕೂ ಕೂಡ ಈ ಒಂದು ಅನೌನ್ಸ್ಮೆಂಟ್ ಅನ್ನ, ಎರಡಕ್ಕೂ ಕೂಡ ಸ್ಪಾನ್ಸರ್ಶಿಪ್ ಮಾಡ್ತೇವೆ ಅನ್ನೋ ಅನೌನ್ಸ್ಮೆಂಟ್ ಅನ್ನ ಮಾಡಲಾಗಿದೆ. ರೈಟ್. ಅಷ್ಟೇ ಅಲ್ಲದೆ ಈ ಒಲಿಂಪಿಕ್ಸ್ ಅಲ್ಲಿ ಹಲವಾರು ಕ್ರೀಡೆಗಳಲ್ಲಿ ಮೆಡಲ್ ಅನ್ನ ಅಥವಾ ಪದಕವನ್ನು ಯಾರು ಪಡೆದಿರ್ತಾರಲ್ಲ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನು ಕೂಡ BPCL ಮಾಡಿದೆ. ಫಾರ್ ಎಕ್ಸಾಂಪಲ್ MM ಸೌಮ್ಯ, PV ಸಿಂಧು, ಸೈನಾ ನೆಹ್ವಾಲ್ ಇವರೆಲ್ಲರಿಗೂ ಕೂಡ ಎಂಪ್ಲಾಯ್ಮೆಂಟ್ ಅನ್ನ ನೀಡಿದೆ BPCL. ಆನರರಿ ಎಂಪ್ಲಾಯ್ಮೆಂಟ್ ಆಗಿರುತ್ತೆ ಯೂಶುವಲಿ, ಬಿಕಾಸ್ ಈ ತರ ಸೆಲೆಬ್ರಿಟಿ ಪ್ಲೇಯರ್ಸ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಿ ಕೊಲಾಬರೇಷನ್ ಮಾಡಿ ಕೋಟಿಗಟ್ಟಲೆ ರೂಪಾಯಿ ಬರ್ತಾ ಇರುತ್ತೆ. ಅಂಡ್ ಇನ್ ದಿ ಫಾರ್ಮ್ ಆಫ್ ಅಪ್ರಿಸಿಯೇಷನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಕೂಡ ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಹಾಗಾಗಿ 50,000 1 ಲಕ್ಷ ರೂಪಾಯಿ ನೌಕರಿನ ಅವ್ರು ಯೂಶಲಿ ಮಾಡಲ್ಲ, ಬಟ್ ಆನರರಿ ಎಂಪ್ಲಾಯ್ಮೆಂಟ್ ಅನ್ನ ನೀಡಲಾಗಿರುತ್ತೆ. ಎಷ್ಟೋ ಜನ ಕ್ರಿಕೆಟರ್ಸ್ಗೆ ಆಯಾ ರಾಜ್ಯಗಳು ಎಸ್ಪೆಷಲಿ ಹರಿಯಾಣ ಮತ್ತು ಪಂಜಾಬದಲ್ಲಿ DYSP AC ಪೋಸ್ಟ್ ಅನ್ನು ಕೂಡ ನೀಡಿರ್ತಾರೆ. ಸೈನಾ ನೆಹ್ವಾಲ್, PV ಸಿಂಧುಗೆ ಯಾವುದೋ ಸದರ್ನ್ ಇಂಡಿಯಾದಲ್ಲಿ SDM ಪೋಸ್ಟ್, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಪೋಸ್ಟ್ ಅನ್ನು ಕೂಡ ಡೈರೆಕ್ಟ್ ಆಗಿ ನೀಡಲಾಗಿತ್ತು. ಇರಲಿ, ನಮೋ ಡ್ರೋನ್ ದೀದಿ ಸ್ಕೀಮ್ ಅನ್ನ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ಲಾಂಚ್ ಮಾಡಿರ್ತಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ ಈ ಡ್ರೋನ್ ಅನ್ನ ಹಾರಿಸುವಂತಹ ಟ್ರೈನಿಂಗ್ ಅನ್ನ ನೀಡೋದು. ಡ್ರೋನ್ ಪೈಲಟ್ ಟ್ರೈನಿಂಗ್ ಅನ್ನ ನೀಡಲಾಗುತ್ತೆ. ಡ್ರೋನ್ ಇಂದ ಸರ್ ಮಹಿಳೆಯರು ಡ್ರೋನ್ ಹಾರಿಸಿ ಏನ್ ಮಾಡಕ್ಕಾಗುತ್ತೆ? ಈ ಡ್ರೋನ್ ಮುಖಾಂತರ ಸಾಯಿಲ್ ಫರ್ಟಿಲಿಟಿ ಅಥವಾ ಲ್ಯಾಂಡ್ ಫರ್ಟಿಲಿಟಿ ಅಥವಾ ಕ್ರಾಪ್ ಫರ್ಟಿಲಿಟಿ ಅಥವಾ ಈ ಪೆಸ್ಟಿಸೈಡ್ಸ್ ಅನ್ನ, ಇನ್ಸೆಕ್ಟಿಸೈಡ್ಸ್ ಅನ್ನ ಸಿಂಪಡಿಸೋದು, ಈ ರೀತಿ ಪ್ರಿಸಿಷನ್ ಫಾರ್ಮಿಂಗ್ಗೋಸ್ಕರ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಡ್ರೋನ್ಗಳು ಬಳಕೆ ಆಗುತ್ತೋ ಅಲ್ಲಲ್ಲಿ ಈ ಡ್ರೋನ್ ಸೆಲ್ಫ್ ಹೆಲ್ಪ್ ಅಥವಾ ಡ್ರೋನ್ ದೀದೀಸ್ ಏನ್ ಮಾಡ್ತಾರೆ, ಸಹಾಯವನ್ನ ಮಾಡ್ತಾರೆ ಅಥವಾ ಕಾರ್ಯವನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನ ನೀಡೋದಾಗಿರ್ಬೋದು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ ಮುಖಾಂತರ ಅವರಿಗೆ ಡ್ರೋನ್ ಅನ್ನ ಕೊಡಿಸುವಂತಹ ಪ್ರಯತ್ನ ಮಾಡೋದಾಗಿರ್ಬೋದು. ಈ ಎಲ್ಲ ಅಂಶಗಳನ್ನ ಈ ಡ್ರೋನ್ ದೀದಿ ಸ್ಕೀಮ್ ಮುಖಾಂತರ ಮಾಡಲಾಗುತ್ತೆ. ಇತ್ತೀಚೆಗೆ T20 ಕ್ರಿಕೆಟ್ಗೆ, ಇಂಟರ್ನ್ಯಾಷನಲ್ T20 ಕ್ರಿಕೆಟ್ ಫಾರ್ಮ್ಯಾಟ್ಗೆ ವಿದಾಯವನ್ನು ಹೇಳಿದಂತಹ ಇಬ್ಬರು ಭಾರತೀಯ ಕ್ರೀಡಾಪಟುಗಳು ಯಾರ್ಯಾರು ಅಂದ್ರೆ, ಒಂದು ವಿರಾಟ್ ಕೊಹ್ಲಿ ಮತ್ತೊಂದು ರೋಹಿತ್ ಶರ್ಮಾ. 125 ಮ್ಯಾಚ್ಗಳಲ್ಲಿ 4188 ರನ್ಗಳನ್ನ ಕೊಹ್ಲಿ ಗಳಿಸಿರ್ತಾರೆ. ಅಂಡ್ ಹೈಯೆಸ್ಟ್ ರನ್ ಸ್ಕೋರರ್ ಯಾರು? ನಮ್ಮ ರೋಹಿತ್ ಶರ್ಮಾ, 4231 ಇನ್ 159 ಮ್ಯಾಚಸ್. ನೆಕ್ಸ್ಟ್, ಇತ್ತೀಚೆಗೆ ಅಭ್ಯಾಸ್ ಅನ್ನೋ ಒಂದು ವೆಪನ್ ಅನ್ನ ಯಾರು? DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟಲ್ ಆರ್ಗನೈಸೇಷನ್ ಡೆವಲಪ್ ಮಾಡಿದೆ. ಇದೇನಪ್ಪ ಇದು? ಹೈ ಸ್ಪೀಡ್ ಎಕ್ಸ್ಪೆಂಡಬಲ್ ಏರಿಯಲ್ ಟಾರ್ಗೆಟ್. DRDO ಅಭಿವೃದ್ಧಿಪಡಿಸಿದಂತಹ ಈ ಒಂದು ವೆಪನ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ಗೆ ನೀಡಲಾಗುತ್ತೆ. ಇದು ಆಟೋನಮಸ್ಲಿ ಡಿಸೈನ್ ಅಂದ್ರೆ ಆಟೋನಮಸ್ಲಿ ಹಾರಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಡಿಸೈನ್ ಮಾಡಿರ್ತಕ್ಕಂತಹ ಒಂದು ವೆಪನ್ ಸಿಸ್ಟಮ್ ಆಗಿರುತ್ತೆ. ಇದು ಗ್ರೌಂಡ್ ಸಿಸ್ಟಮ್ ಅನ್ನು ಕೂಡ ಹೊಂದಿರುತ್ತೆ. ಇದನ್ನ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಬಳಸ್ತಾರೆ. ಅಭ್ಯಾಸ್ ಅಂದ್ರೆ ಇದೊಂದು ಏನಂತ ಕರಿಬಹುದು, ಇದನ್ನ ವೆಪನ್ ಅಂತ ಕರಿಬಹುದು. ಈ ವೆಪನ್ ಅನ್ನ ಡೆವಲಪ್ ಮಾಡಿದ್ದಾರು DRDO ಅಥವಾ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದನ್ನ ಡೆವಲಪ್ಮೆಂಟ್ ಮಾಡಿದೆ. ಈ DRDO ಡಿಸೈನ್ ಮಾಡಿ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂತಹ ವೆಪನ್ ಅನ್ನ DRDO ಬದಲಾಗಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದು ಪ್ರೊಡಕ್ಷನ್ ಫೆಸಿಲಿಟಿ ಆಗಿರುತ್ತೆ. ಇತ್ತೀಚೆಗೆ
ಗೀತಾ ಅವರಿಗೆ ಮೊಟ್ಟ ಮೊದಲ ಕೆ ಸರಸ್ವತಿ ಅಮ್ಮ ಅವಾರ್ಡನ್ನು ನೀಡಲಾಗಿದೆ. ಯಾರು? ವಿಂಗ್ಸ್ ಅನ್ನೋ ಸಂಸ್ಥೆ ನೀಡಿರುತ್ತೆ. ವುಮೆನ್ಸ್ ಇಂಟಿಗ್ರೇಷನ್ ಆ್ಯಂಡ್ ಗ್ರೋತ್ ಥ್ರೂ ಸ್ಪೋರ್ಟ್ಸ್. ಯಾರಿಗೆ? ಗೀತಾ ಅವ್ರಿಗೆ ನೀಡಲಾಗಿದೆ. ಯಾಕೆ? ಅವರ ಪ್ರಮುಖವಾದಂತಹ ವರ್ಕು ಆನ್ ತಾಚುಕ್ಕಲ್ ಅಂದರೆ ಮೇಲ್ ಕ್ರಿಯೇಷನ್ಸ್ ಅನ್ನೋ ಒಂದು ವರ್ಕ್ಗೆ ಸಂಬಂಧಪಟ್ಟಂತೆ ಅವರಿಗೆ ಈ ಸಮ್ಮಾನವನ್ನು ನೀಡಲಾಗಿದೆ. ಕೆ ಸರಸ್ವತಿ ಅಮ್ಮ ಅವಾರ್ಡ್ ಬೈ ವಿಂಗ್ಸ್, ವುಮೆನ್ಸ್ ಇಂಟಿಗ್ರೇಷನ್ ಆ್ಯಂಡ್ ಗ್ರೋತ್ ಥ್ರೂ ಸ್ಪೋರ್ಟ್ಸ್. ನೆಕ್ಸ್ಟು, ಇತ್ತೀಚೆಗೆ ಒಂದು 3D ಲಂಗ್ ಮಾಡೆಲನ್ನು ಯಾರು ಪಡಿಸಿದ್ದಾರೆ ಅಂತ ಕೇಳಿದ್ರೆ, ಇಟ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗಲೂರು. ಏನಕ್ಕೆ? ಟ್ಯೂಬರ್ಕ್ಯುಲೋಸಿಸ್ ಕುರಿತಂತೆ ಅಧ್ಯಯನ ಮಾಡಲಿಕ್ಕೆ ಈ ಒಂದು 3D ಮಾಡೆಲನ್ನು ಡೆವಲಪ್ ಮಾಡಲಾಗಿರುತ್ತೆ. ಸಿ ಐಮ್ ಬೀಯಿಂಗ್ ವೆರಿ ಪ್ರಿಸೈಸ್. ಅನ್ನೆಸೆಸರಿ ಈಗ TB ಅಂತ ಬಂದು TB ಯಾವ ವೈರಸ್ ಕಾಸ್ ಮಾಡುತ್ತೆ, ಅದರ ಸಿಂಪ್ಟಮ್ಸ್ ಏನು, ವ್ಯಾಕ್ಸಿನೇಷನ್ ಏನು, TB ಪ್ರೋಗ್ರಾಮ್ ಏನು, TB ಕ್ಯಾಂಪೇನ್ಸ್ ಏನೇನಿದ್ದಾವೆ ಇದೆಲ್ಲ ಡಿಸ್ಕಸ್ ಮಾಡ್ತಾ ಇಲ್ಲ. ಬಿಕಾಸ್ ಬೇರೆ ಬೇರೆ ಸಂದರ್ಭದಲ್ಲಿ ಬಂದಿರುತ್ತೆ. ಆಸ್ ಪಾರ್ಟ್ ಆಫ್ ರಿವಿಷನ್ ಅಂತ ಥೀಮ್ ಅಂತ ಬಂದಾಗ, ಹೆಲ್ತ್ ಥೀಮ್ ಅಂತ ಬಂದಾಗ ವಿಲ್ ಡಿಸ್ಕಸ್ ದೇರ್. ರೈಟ್ ನೋ ಮ್ಯಾಕ್ಸಿಮಮ್ ಪಾಸಿಬಲ್ ಥಿಂಗನ್ನು ಶಾರ್ಟೆಸ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಯು ಶುಡ್ ಲರ್ನ್. ನೆಕ್ಸ್ಟ್, ಹಲ್ ದಿವಸನ ಸಂತಾಲ್ ರೆಬಿಲಿಯನ್ನ ಒಂದು ನೆನಪಿಗೋಸ್ಕರ ಪ್ರತಿ ವರ್ಷ ಜಾರ್ಖಂಡ್ ಸೆಲೆಬ್ರೇಟ್ ಮಾಡುತ್ತೆ. ಪ್ರಮುಖವಾಗಿ ಸಂತಾಲ್ ರೆಬಿಲಿನಲ್ಲಿ ಅಥವಾ ಸಂತಾಲ್ ಒಂದು ಚಳುವಳಿಯಲ್ಲಿ ಸಂತಾಲ್ ಬುಡಕಟ್ಟು ಜನಾಂಗ, ಎಸ್ಪೆಷಲಿ ಜಾರ್ಖಂಡ್ ಮತ್ತು ಛತ್ತೀಸ್ಗಢದಲ್ಲಿ ಇರ್ತಕ್ಕಂತಹ ಈ ಒಂದು ಬುಡಕಟ್ಟು ಜನಾಂಗದವರು ಬ್ರಿಟಿಷರ ಅಪ್ರೆಸಿವ್ಸ್ ಪಾಲಿಸೀಸ್ ವಿರುದ್ಧ ತೊಡೆತಟ್ಟಲಿಕ್ಕೆ ಈ ಒಂದು ಚಳುವಳಿಯನ್ನು ಆರಂಭಿಸಿರ್ತಾರೆ. ಬ್ರಿಟಿಷರು ಏನು ಮಾಡ್ತಾರೆ, ಕಾಡಲ್ಲಿ ಇರ್ತಕ್ಕಂತಹ ಆದಿವಾಸಿಗಳಿಗೆ ಅಥವಾ ಕಾಡು ಟ್ರೈಬ್ಸ್ಗೆ ಅಥವಾ ಟ್ರೈಬಲ್ ಗ್ರೂಪ್ಸ್ಗೆ ಕಾಡಿನ ಮೇಲೆ ಅವರ ಒಂದು ಅಧಿಕಾರ ಅಥವಾ ಅವರ ಓನರ್ಶಿಪ್ಪಿನ ಮೇಲೆ ಇರಲ್ಲ ಅಂತ ಹಲವಾರು ಪಾಲಿಸೀಸ್ಗಳನ್ನು ಆ ನಿಟ್ಟಿನಲ್ಲಿ ಮಾಡಿರ್ತಾರೆ. ಅದರ ಜೊತೆಗೇನೆ ಟ್ಯಾಕ್ಸನ್ನು ಕೂಡ ಅವ್ರ ಮೇಲೆ ಹೇರ್ತಾ ಇರ್ತಾರೆ. ಹಾಗಾಗಿ ಇದರಿಂದ ರೊಚ್ಚಿಗೆದ್ದಂತಹ ಇವ್ರು ಏನು ಮಾಡ್ತಾರೆ, ಬುಡಕಟ್ಟು ಜನಾಂಗದವರು, ಅದರಲ್ಲೂ ಎಸ್ಪೆಷಲಿ ಸಿದ್ದು ಖಾನು ಮತ್ತು ಚಾಂದ್ ಭೈರವ್ ಅವರು ಮತ್ತು ಫೂಲೋ ಜಾನೋ ಅವರು ತಮ್ಮ ಒಂದು ಗೆರಿಲ್ಲಾ ವಾರ್ಫೇರ್ ಟೆಕ್ನಿಕ್ ಮುಖಾಂತರ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಎದ್ದಿರ್ತಾರೆ. 1855ರಲ್ಲಿ ಅಂದರೆ ಮಚ್ ಬಿಫೋರ್ 1857 ರಿವೋಲ್ಟ್, 1857 ರಿವೋಲ್ಟ್, 1857ರ ದಂಗೆ ಮುಂಚೆ ಇದನ್ನು ಮಾಡಲಾಗಿತ್ತು. ವರ್ಲ್ಡ್ಸ್ ಓಲ್ಡೆಸ್ಟ್ ನೋನ್ ಕೇವ್ ಪೇಂಟಿಂಗ್ ಎಲ್ಲಿ? ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ. ಅದರಲ್ಲಿ ಒಂದು ಪಿಗ್ಗು ಮತ್ತು ಅಂದರೆ ಒಂದು ಹಂದಿ ಮತ್ತು 3 ಮನುಷ್ಯರ ಆಕೃತಿಗಳನ್ನು ನಾವು ನೋಡಬಹುದು. ರಷ್ಯನ್ ಆರ್ಬಿಟಲ್ ಸ್ಟೇಷನ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ರೀತಿಯೇ ರಷ್ಯಾ ಏನು ಮಾಡ್ತಾ ಇದೆ, 2033ರ ವೇಳೆಗೆ ರಷ್ಯನ್ ಆರ್ಬಿಟಲ್ ಸ್ಪೇಸ್ ಸ್ಟೇಷನ್ ಅನ್ನು ಮಾಡ್ತಾ ಇದೆ. ಈಗ ಈ ISS ಟೀಮ್ ಏನಿತ್ತು ಅದರಿಂದ ರಷ್ಯಾ ಹೊರಗಡೆ ಬಂದಿದೆ. ಇದೇ ರೀತಿ 2028ರ ವೇಳೆಗೆ ಭಾರತ ಕೂಡ ತನ್ನ ಅಂತರಿಕ್ಷ ಬಾಹ್ಯಾಕಾಶ ನಿಲ್ದಾಣವನ್ನು ಡೆವಲಪ್ ಮಾಡುವಂಥ ಗುರಿಯನ್ನು ಕೂಡ ಅನೌನ್ಸ್ ಮಾಡಿದೆ. ಓಕೆ, ನೆಕ್ಸ್ಟ್, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ಗೆ ಅಫಿಷಿಯಲ್ ಮೆಂಬರ್ ಆಗಿ ಇದೀಗ ಬಾಂಗ್ಲಾದೇಶ್ ಜಾಯ್ನ್ ಆಗಿದೆ. ನೆನಪಿರಲಿ, ಬಾಂಗ್ಲಾದೇಶ್ ಈ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ನ 5ನೇ ಮೆಂಬರ್ ಆಗಿ ಇದೀಗ ಜಾಯ್ನ್ ಆಗಿರುತ್ತೆ. ಇದನ್ನ 2011ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದರಲ್ಲಿ ಪ್ರಸ್ತುತ ಬಾಂಗ್ಲಾದೇಶವನ್ನು ಹೊರತುಪಡಿಸಿ 4 ಮೆಂಬರ್ಸ್ ಇರ್ತಾರೆ: ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಿಯಸ್, ಬಾಂಗ್ಲಾದೇಶ್. ಇಲ್ಲಿ ನೆನಪಿಟ್ಕೊಳ್ಬೇಕಾದಂತಹ ಅಂಶ ಏನು ಅಂದರೆ, ಇಂಡಿಯಾ ಈಸ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಕಾನ್ಕ್ಲೇವ್. ಇಂಡಿಯಾ ಈ ಒಂದು ಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿರುವುದಿಲ್ಲ. ರೈಟ್. ಪೊಲಾರಿಸ್ ಡಾನ್ ಮಿಷನ್ ಜೊತೆಗೆ ಪೊಲಾರಿಸ್ ಬರ್ತಾರೆ. ಪೊಲಾರಿಸ್ ಡಾನ್ ಮಿಷನ್ ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು ಅಂತ ಹೇಳಿದ್ರೆ, ಇಲಾನ್ ಮಸ್ಕ್ ನೇತೃತ್ವದ ಸ್ಪೇಸ್ ಎಕ್ಸ್ ಕಂಪನಿ ಈ ಪೊಲಾರಿಸ್ ಡಾನ್ ಮಿಷನ್ ಅನ್ನು ಆರಂಭ ಮಾಡ್ತಾ ಇದೆ. ಇದೊಂದು ಪ್ರೈವೇಟ್ಲಿ ಫಂಡೆಡ್ ಸ್ಪೇಸ್ ಮಿಷನ್ ಆಗಿರೋದ್ರ ಜೊತೆಗೆ ಇದು ಸರ್ಕಾರೇತರ ಮೊಟ್ಟ ಮೊದಲ ಸ್ಪೇಸ್ ವಾಕ್ ಅಥವಾ ಬಾಹ್ಯಾಕಾಶದಲ್ಲಿ ನಡಿಗೆಯನ್ನು ಮಾಡಿಸುವಂತಹ ಒಂದು ಸ್ಪೇಸ್ ಮಿಷನ್ ಆಗಿರುತ್ತೆ. ಪೊಲಾರಿಸ್ ಅಂತ ಬಂದರೆ ಸ್ಪೇಸ್ ಎಕ್ಸ್ ಬರಬೇಕು, ಇಲಾನ್ ಮಸ್ಕ್ ಬರಬೇಕು. ಪ್ರೈವೇಟ್ಲಿ ಫಂಡೆಡ್ ನಾನ್ ಗೌರ್ಮೆಂಟ್ ಸ್ಪೇಸ್ ವಾಕ್, ಫಸ್ಟ್ ನಾನ್ ಗೌರ್ಮೆಂಟ್ ಮಿಷನ್ ಟು ಕಂಡಕ್ಟ್ ಅ ಸ್ಪೇಸ್ ವಾಕ್ ಅಂತ ನೆನಪಿರುತ್ತಲ್ವಾ. ವರ್ಲ್ಡ್ ಪಾಪ್ಯುಲೇಷನ್ ಡೇ ಪ್ರತಿ ವರ್ಷ ಜುಲೈ 11ರಂದು ಆಚರಣೆ ಮಾಡಲಾಗುತ್ತೆ. ಯಾಕೆ ಈ ದಿನ ಅಂತ ಹೇಳಿದ್ರೆ, ಇಟ್ ವಾಸ್ ಆನ್ ದಿಸ್ ಡೇ ಇನ್ ದಿ ಇಯರ್ 1987, 1987 ಜುಲೈ 11ರಂದು ಪ್ರಪಂಚದ ಒಟ್ಟು ಜನಸಂಖ್ಯೆ 5 ಬಿಲಿಯನ್ ಆಗಿರುತ್ತೆ. 5 ಬಿಲಿಯನ್ ಪ್ರಪಂಚದ ಒಟ್ಟು ಜನಸಂಖ್ಯೆ 5 ಬಿಲಿಯನ್ ಯಾವಾಗಾಯಿತು? ಇಟ್ ವಾಸ್ ಆನ್ ಜುಲೈ 11, 1987. ಅದೇ ರೀತಿ ನವೆಂಬರ್ 15, 2022 ಯಾವುದು ಬರ್ಕೊಳ್ಳಿ, ನವೆಂಬರ್ 15, 2022 ನಾವೇನಂತ ಆಚರಣೆ ಮಾಡ್ತೀವಿ? ವರ್ಲ್ಡ್ 8th
ಬಿಲಿಯನ್ ಡೇ ಅಂದರೆ ಈ ದಿನದಂದು ಪ್ರಪಂಚದ ಒಟ್ಟು ಜನಸಂಖ್ಯೆ 8 ಬಿಲಿಯನ್ ಅನ್ನ ಮೂಡಿತಂತೆ. 2022 ನವೆಂಬರ್ 15 8 ಬಿಲಿಯನ್ ಡೇ. ಜುಲೈ 11 1987 5 ಬಿಲಿಯನ್ ಡೇ. ನೆನಪಿರುತ್ತಾ? ಹಾಗಾಗಿ ಪ್ರತಿ ವರ್ಷ ವರ್ಲ್ಡ್ ಪಾಪ್ಯುಲೇಷನ್ ಡೇನ ಜುಲೈ 11ರಂದು ನಾವು ಆಚರಣೆ ಮಾಡ್ತೀವಿ. ಸಂಪೂರ್ಣ ಅಭಿಯಾನ ಅನ್ನೋ ಕ್ಯಾಂಪೇನ್ ಅನ್ನ ಉಪಕ್ರಮವನ್ನ ಯಾರು ಲಾಂಚ್ ಮಾಡಿದ್ದಾರೆ? ಈ 3 ತಿಂಗಳ ಉಪಕ್ರಮವನ್ನ ನೀತಿ ಆಯೋಗ ಲಾಂಚ್ ಮಾಡಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಹೆಲ್ತು, ನ್ಯೂಟ್ರಿಷನ್ನು, ಅಗ್ರಿಕಲ್ಚರು, ಸೋಷಿಯಲ್ ಡೆವಲಪ್ಮೆಂಟು, ಎಜುಕೇಷನ್ನು, ಪ್ರಮುಖವಾಗಿ ಈ 5 ಸೆಕ್ಟರ್ಗಳನ್ನ ಒಳಗೊಂಡಂತೆ ಇನ್ನೂ ಹಲವಾರು ಸುಮಾರು 12 ಸೆಕ್ಟರ್ಗಳನ್ನ ಒಳಗೊಂಡಂತಹ ಒಂದು ಕ್ಯಾಂಪೇನ್ ಇದಾಗಿರುತ್ತೆ. 112 ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್ ಏನಿದೆ, ಸುಮಾರು 500 ತಾಲೂಕುಗಳನ್ನು ಒಳಗೊಂಡಂತಹ ಈ ಒಂದು 112 ಜಿಲ್ಲೆಗಳಲ್ಲಿ ಈ ಉಪಕ್ರಮವನ್ನು ಆರಂಭಿಸಲಾಗಿದೆ. ಇದರ ಮುಖ್ಯ ಉದ್ದೇಶ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು, ಅಥವಾ ಗ್ರಾಮ ಸಭಾ ಅವರಿಗೆ ಎಂಪವರ್ಮೆಂಟ್ ಮಾಡೋದು, ಅವ್ರ ಮಧ್ಯೆ ಡಿಸ್ಕಷನ್ ಅನ್ನ ನಡೆಸೋದು, ಅಥವಾ ಅವ್ರಿಗೆ ಈ ಕ್ಯಾಂಪೇನ್ಸ್ ಕುರಿತಂತೆ ಅಥವಾ ಬೇರೆ ಬೇರೆ ಸೆಕ್ಟರ್ ಅಲ್ಲಿ ಇರತಕ್ಕಂತಹ ಇನಿಷಿಯೇಟಿವ್ಸ್ ಕುರಿತಂತೆ ಮನವರಿಕೆ ಮಾಡಿ ಅದನ್ನ ಅರ್ಬನ್ ಪಾಪ್ಯುಲೇಷನ್, ರೂರಲ್ ಪಾಪ್ಯುಲೇಷನ್ ಏನಿರುತ್ತೆ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಂತ ಕೆಲಸವನ್ನ ಈ ನಿಟ್ಟಿನಲ್ಲಿ ಮಾಡಲಾಗುತ್ತೆ. ಇಂಡಿಯಾ ರಷ್ಯಾ ಆನ್ಯುವಲ್ ಸಮ್ಮಿಟ್ ಇತ್ತೀಚೆಗೆ ನಡೀತು. ಇದರಲ್ಲಿ ಹಲವಾರು ಅಗ್ರಿಮೆಂಟ್ಸ್ಗಳಿಗೆ ಸಹಿ ಹಾಕಲಾಯಿತು. ಇದರ ಮೇಜರ್ ಔಟ್ಕಮ್ ಏನಪ್ಪಾ ಅಂದ್ರೆ 2030 ವೇಳೆಗೆ ಭಾರತ ಮತ್ತು ರಷ್ಯಾ ಮಧ್ಯೆ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಏನಿರುತ್ತೆ ಇದನ್ನ 100 ಬಿಲಿಯನ್ಗೆ ತಗೊಂಡು ಹೋಗಬೇಕು ಅಂತ, $100 ಬಿಲಿಯನ್ ತೆಗೆದುಕೊಂಡು ಹೋಗುವಂತಹ ಒಂದು ಉದ್ದೇಶನ ಹೊಂದಿರುತ್ತೆ. ಅದರ ಜೊತೆಗೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರು ಯಾವ ಮುಖಾಂತರ? ನಾರ್ತ್ ಸಿ ರೂಟ್ ಮುಖಾಂತರ, ಮತ್ತು ಚೆನ್ನೈ ವ್ಯಾಲಿವೋಸ್ಟೋಕ್ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಅನ್ನ ಅಭಿವೃದ್ಧಿಪಡಿಸೋದು ಈ ಒಂದು ಅಗ್ರಿಮೆಂಟ್ಸ್ ನ ಮುಖ್ಯ ಭಾಗವಾಗಿರುತ್ತೆ. ನೆಕ್ಸ್ಟ್ ಇತ್ತೀಚೆಗೆ GRSC ಆಕ್ಸಲರೇಟೆಡ್ ಇನೋವೇಷನ್ ನರ್ಚರಿಂಗ್ ಸ್ಕೀಮ್ ಅನ್ನ ಲಾಂಚ್ ಮಾಡಲಾಯಿತು. ಯಾವುದು? GRSC ಆಕ್ಸಲರೇಟೆಡ್ ಇನೋವೇಷನ್ ನರ್ಚರಿಂಗ್ ಸ್ಕೀಮ್ ಅಂತ ಹೇಳ್ಬಿಟ್ಟು. GRSC ಅಂದ್ರೆ ಏನು? ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್. ಇದೇನಪ್ಪ ಅಂದ್ರೆ ಈ ಶಿಪ್ ಡೆವಲಪ್ಮೆಂಟ್, ಎಸ್ಪೆಷಲಿ ಆರ್ಮಿ ಅಂತ ಬಂದಾಗ ಈ ಹಡಗು ನಿರ್ಮಾಣ ಅಥವಾ ಶಿಪ್ ಡೆವಲಪ್ಮೆಂಟ್, ಶಿಪ್ ಡಿಸೈನ್, ಶಿಪ್ R&D ಅಂತ ಬಂದಾಗ ಭಾರತ ಇನ್ನು ಸ್ವಲ್ಪ ಬೇರೆ ರಾಷ್ಟ್ರಗಳ ಮೇಲೇನೆ ಅವಲಂಬಿತವಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಭಾರತವನ್ನು ಇಂಡಿಪೆಂಡೆಂಟ್ ಮಾಡಿ ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ಯಾವುದರಲ್ಲಿ ಇನ್ ಟರ್ಮ್ಸ್ ಆಫ್ ಡಿಫೆನ್ಸ್ ರಿಲೇಟೆಡ್ ಶಿಪ್ ಬಿಲ್ಡಿಂಗ್ ಅಥವಾ ಶಿಪ್ ಡಿಸೈನ್ ಅಥವಾ ಶಿಪ್ ಕನ್ಸ್ಟ್ರಕ್ಷನ್ ಅಂತ ಬಂದರೆ ಈ ನಿಟ್ಟಿನಲ್ಲಿ ಭಾರತವನ್ನ ಸೆಲ್ಫ್ ರಿಲೈಂಟ್ ಮಾಡಲಿಕ್ಕೆ ಈ GRSC ಆಕ್ಸಲರೇಟೆಡ್ ಇನೋವೇಷನ್ ನರ್ಚರಿಂಗ್ ಸ್ಕೀಮ್ ಅನ್ನ ಆರಂಭಿಸಲಾಗಿದೆ ಬೈ ಮಿನಿಸ್ಟ್ರಿ. ಇಟ್ ಇಸ್ ಕಾಲ್ಡ್ ಅಸ್ ಗೇನ್ಸ್ 2024. ಇಲ್ಲಿ GRSC ಅಂದ್ರೆ ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್. ಮಲ್ಟಿ ಫೆಸಿಲಿಟೇಷನ್ ಸೆಂಟರ್ ಅನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಆರಂಭಿಸಲಾಗಿದೆ. ಮಲ್ಟಿ ಫೆಸಿಲಿಟೇಷನ್ ಅಂದ್ರೆ ಏನು? ಪಬ್ಲಿಕ್ಗೆ, ಲಾಯರ್ಸ್ಗೆ ಅಥವಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗೆ ಎಲ್ಲರಿಗೂ ಕೂಡ ಬೇರೆ ಬೇರೆ ಸುಪ್ರೀಂ ಕೋರ್ಟ್ ಅಥವಾ ಒಂದು ಲೀಗಲ್ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಒದಗಿಸುವಂತಹ ಕೆಲಸ ಮಾಡುತ್ತೆ. ಇದರಿಂದ ಏನಾಗುತ್ತೆ? ಕ್ವಾಲಿಟಿ ಆಫ್ ಸರ್ವಿಸ್ ಇಂಪ್ರೂವ್ ಆಗುತ್ತೆ ಸುಪ್ರೀಂ ಕೋರ್ಟ್ನ ಸರ್ವಿಸ್ ಡೆಲಿವರಿಯಲ್ಲಿ. ಇಂಡಿಯಾ ಪ್ಯಾರಿಸ್ ಅಲ್ಲಿ ಇದನ್ನ UPI ಪೇಮೆಂಟ್ಸ್ ಅನ್ನ ಲಾಂಚ್ ಮಾಡಿದೆ. ಶ್ರೀಲಂಕಾ ಆಯಿತು, ಬಾಂಗ್ಲಾದೇಶ ಆಯಿತು, ಇದೀಗ ಸಿಂಗಾಪುರ್ ಆಯಿತು. ಈಗ ಪ್ಯಾರಿಸ್ ಅಲ್ಲೂ ಕೂಡ ಶ್ರೀಲಂಕಾ ಅಂದ್ರೆ ಫ್ರಾನ್ಸ್ನ ಪ್ಯಾರಿಸ್ ಅಲ್ಲೂ ಕೂಡ ತನ್ನ UPI ಪೇಮೆಂಟ್ಸ್ ಅನ್ನ ಇದೀಗ ಲಾಂಚ್ ಮಾಡಿದೆ. ಕ್ಲಿಯರ್? ಏಷ್ಯಾದ ಅತಿ ದೊಡ್ಡ ಫ್ಲೈಯಿಂಗ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನ ಏರ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಎಲ್ಲಿ? ಅಮರಾವತಿ, ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. 2024 ಪ್ಯಾರಿಸ್ ಒಲಿಂಪಿಕ್ಸ್ ನ ಧ್ವಜಧಾರಿ ಅಥವಾ ಫ್ಲಾಗ್ ಬೇರರ್ ಯಾರಾಗಿರ್ತಾರೆ? PV ಸಿಂಧು ಅವರು ಆಗಿರ್ತಾರೆ. ಇತ್ತೀಚೆಗೆ ಜೋರಾವರ್ ಅನ್ನೋ ಒಂದು ವರ್ಡ್ ಸುದ್ದಿಯಲ್ಲಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಇಟ್ ಈಸ್ ಅ ಮಿಲಿಟರಿ ಟ್ಯಾಂಕ್, ವಾಟರ್ ಟ್ಯಾಂಕ್ ಅಲ್ಲ, ಮಿಲಿಟರಿ ಅಟ್ಯಾಕ್ ಟ್ಯಾಂಕ್. ಸೊ ಈ ಮಿಲಿಟರಿ ಟ್ಯಾಂಕ್ ಅನ್ನ ಅಭಿವೃದ್ಧಿಪಡಿಸಿದ್ದಾರು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಹೆಡ್ ಕೋಚ್ ಆಫ್ ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ ಯಾರು? ಗೌತಮ್ ಗಂಭೀರ್ ಅವರು ಆಯ್ಕೆ ಆಗಿರ್ತಾರೆ. ರಷ್ಯಾಸ್ ಹೈಯೆಸ್ಟ್ ಸಿವಿಲಿಯನ್ ಆನರ್ ಯಾವುದು? ಆರ್ಡರ್ ಆಫ್ ಸೆಂಟ್ ಆಂಡ್ರ್ಯೂ ದಿ ಅಪೋಸಲ್ ದಿ ಫಸ್ಟ್ ಕಾಲ್ಡ್.
ಇದನ್ನು ಇತ್ತೀಚೆಗೆ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುಟಿನ್ ಅವರು ನರೇಂದ್ರ ಮೋದಿ ಅವರಿಗೆ ನೀಡಿರ್ತಾರೆ. ನೆನಪಿರಲಿ, ನರೇಂದ್ರ ಮೋದಿ ಅವರಿಗೆ ಸಿಕ್ಕಂತಹ ಈ ರೀತಿಯಾದಂತಹ ಹಲವಾರು ಆನರ್ಸ್ ಏನಿದೆ ಅದೆಲ್ಲವನ್ನ ಒಂದು ರೌಂಡ್ ನೋಡ್ಕೊಂಬಿಡಿ. ಕ್ಲಿಯರ್? ಅಂದರೆ ಮ್ಯಾಚ್ ದಿ ಫಾಲೋವಿಂಗ್ ಅಲ್ಲಿ ಕೇಳ್ತಾರೆ, ಲಾಸ್ಟ್ ಟೈಮ್ ಕೇಳಿದ್ರು ಕೂಡ. ಚಂದ್ರಯಾನ 4 ಮತ್ತು ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನ ಇದೀಗ ಹೇಳಿದೆ 2028ರ ವೇಳೆಗೆ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನ ಅಂದ್ರೆ ಇಂಡಿಯಾದ ಸ್ವತಂತ್ರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅನ್ನ ಆರಂಭಿಸಲಾಗ್ತದೆ. ಅಂಡ್ 2027ರ ವೇಳೆಗೆ ಚಂದ್ರಯಾನ 4 ಕೂಡ ಲಾಂಚ್ ಮಾಡಲಾಗುತ್ತೆ ಅಂತ ಇದೀಗ ಇಸ್ರೋ ಹೇಳಿದೆ. ಜನರೇಟಿವ್ AI ಇನೋವೇಷನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ರ್ಯಾಂಕಿಂಗ್ಗಳಲ್ಲಿ ಭಾರತ ಗ್ಲೋಬಲಿ ಅಕ್ರಾಸ್ ದಿ ವರ್ಲ್ಡ್ 5ನೇ ಸ್ಥಾನದಲ್ಲಿದೆ. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ 2014ರಿಂದ 2023ರ ಮಧ್ಯೆ ಸುಮಾರು 1350 ಪೇಟೆಂಟ್ಸ್ಗಳಿಗೆ ಫೈಲಿಂಗ್ ಅನ್ನು ಮಾಡಲಾಗಿತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 5ನೇ ಸ್ಥಾನದಲ್ಲಿ ಇದೀಗ ಯಾವುದಿದೆ? ಭಾರತ ಇದೆ. ಭಾರತ ಬಿಟ್ಟರೆ ಮೊದಲ 4 ಸ್ಥಾನದಲ್ಲಿ ಇರತಕ್ಕಂಥ ರಾಷ್ಟ್ರಗಳು ಚೀನಾ, USA, ರಿಪಬ್ಲಿಕ್ ಆಫ್ ಕೊರಿಯಾ ಅಂಡ್ ಜಪಾನ್. ರೈಟ್. ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇತ್ತೀಚೆಗೆ ಒಂದು ಲೋನ್ ಅನ್ನ ನೀಡಿದೆ. ಸೊ ನಿಮ್ಗೆ ಏನ್ ಬೇಕು, ಈ ಲೋನ್ ನೀಡಿದ್ರ ಬಗ್ಗೆ ಕೇಳಲಿಕ್ಕಿಲ್ಲ, ಏಷ್ಯನ್ ಡೆವಲಪ್ಮೆಂಟ್ ಬಗ್ಗೆ ಕೇಳಬಹುದು. ಇಟ್ಸ್ ಅ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಇದರಲ್ಲಿ ಒಟ್ಟು ಎಷ್ಟು 68 ಮೆಂಬರ್ಸ್ಗಳು ಇರೋದನ್ನ ನಾವು ಕಾಣಬಹುದು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಕೇವಲ ಏಷ್ಯಾಗೆ ಮಾತ್ರ ಫೋಕಸ್ ಮಾಡಲ್ಲ, ಏಷ್ಯಾ ಪೆಸಿಫಿಕ್ ರೀಜನ್ ಕೂಡ ಅದು ಒಳಗೊಂಡಿರುತ್ತದೆ. 1966ರಲ್ಲಿ ಇದರ ರಚನೆ ಆಗಿತ್ತು. ಇದು ಏಷ್ಯಾ ಪೆಸಿಫಿಕ್ ಪ್ರದೇಶದಿಂದ 68 ಮೆಂಬರ್ಸ್ ಅನ್ನ ಕೂಡ ಹೊಂದಿದೆ. ಅಂಡ್ ಇದರಲ್ಲಿ ಟಾಪ್ 5 ಲಾರ್ಜೆಸ್ಟ್ ಮೆಂಬರ್ಸ್ ಯಾರು? ಜಪಾನ್, USA, ಚೈನಾ, ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ. ಎಕ್ಸಸೈಸ್ ಪಿಚ್ ಬ್ಲ್ಯಾಕ್ ಇದು ಬೈಇನಿಯಲ್ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಆಗುತ್ತೆ. ಇದರಲ್ಲಿ ಇಂಡಿಯನ್ ಏರ್ ಫೋರ್ಸ್ ಈ ವರ್ಷದಲ್ಲಿ ಭಾಗವಹಿಸ್ತಾ ಇದೆ. ಇದನ್ನ ಯಾರು ನಡೆಸ್ತಾರೆ? ಇದು ಈ ವರ್ಷದ 2024ರ ಒಂದು ಪಿಚ್ ಬ್ಲ್ಯಾಕ್ 2024 ಎಕ್ಸಸೈಸ್ ಎಲ್ಲಿ ನಡೀತು? ಆಸ್ಟ್ರೇಲಿಯಾದಲ್ಲಿ ನಡೀತು ಬೈ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್. ಪ್ರತಿ 2 ವರ್ಷಕ್ಕೊಮ್ಮೆ ಇದನ್ನ ರಾಯಲ್ ಆಸ್ಟ್ರೇಲಿಯನ್ ನೇವಿ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್ ಕಂಡಕ್ಟ್ ಮಾಡುತ್ತೆ. ಪಿಚ್ ಬ್ಲ್ಯಾಕ್ ಅಂದ್ರೆ ರಾಯಲ್ ಆಸ್ಟ್ರೇಲಿಯನ್ ಏರ್ ಫೋರ್ಸ್. ಪ್ರಪಂಚದ ಮೊಟ್ಟ ಮೊದಲ 3D ಮುದ್ರಿತ ಎಲೆಕ್ಟ್ರಿಕ್ ಆಬ್ರಾ ಅಂದ್ರೆ ಎಲೆಕ್ಟ್ರಿಕ್ ಬೋಟ್ ರೀತಿಯಲ್ಲಿ ಇದೊಂದು ಆಬ್ರಾ ಅನ್ನೋ ಒಂದು ವಾಹನ ಇರುತ್ತೆ, ನೀರಿನ ಮೇಲೆ ಸಂಚಾರ ಮಾಡುವಂತ, ಸಿಮಿಲರ್ ಟು ಬೋಟ್ ಅಂತ ನೆನಪಲ್ಲಿ ಇಟ್ಕೊಂಡ್ಬಿಡಿ. 3D ಮುದ್ರಿತ ಈ ಎಲೆಕ್ಟ್ರಿಕ್ ಆಬ್ರಾನ ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಟೆಸ್ಟಿಂಗ್ ಅನ್ನ ಆರಂಭಿಸಲಾಗಿದೆ. ನೆನಪಲ್ಲಿ ಇರುತ್ತಲ್ವಾ? ಜೂನ್ 25ನ ಕಾನ್ಸ್ಟಿಟ್ಯೂಷನ್ ಅಸಾಸಿನೇಷನ್ ಡೇ ಅಂತ ಸರ್ಕಾರ ಡಿಕ್ಲೇರ್ ಮಾಡಿದೆ. ಯಾಕಂದ್ರೆ ಸಂವಿಧಾನದ ಹತ್ಯೆಯನ್ನ ಮಾಡಲಾಗಿತ್ತು ಬೈ ಕಲ್ಲಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಬೈ ಕರ್ಬಿಂಗ್ ಅದರ್ ಫಂಡಮೆಂಟಲ್ ರೈಟ್ಸ್. ಈ ರೀತಿ ಅಂದ್ರೆ ಯಾವಾಗ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಂವಿಧಾನದ ಪ್ರಮುಖ ಆತ್ಮ ಆಗಿರ್ತಕ್ಕಂತಹ ಮೂಲಭೂತ ಹಕ್ಕುಗಳನ್ನು ಕರ್ಬ್ ಮಾಡೋದರ ಮುಖಾಂತರ ಕೇಂದ್ರ ಸರ್ಕಾರ ಸಂವಿಧಾನವನ್ನು ಹತ್ಯೆ ಮಾಡುವಂತ ಕೆಲಸವನ್ನ ಈ ನಿಟ್ಟಿನಲ್ಲಿ ಮಾಡಿತ್ತು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಜೂನ್ 25ನ್ನ ಸಂವಿಧಾನ ಹತ್ಯಾ ದಿವಸವನ್ನಾಗಿ ಅಬ್ಸರ್ವ್ ಮಾಡಲಾಗುತ್ತೆ. ಅಗ್ರಿ ಶೋರ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನ ಇತ್ತೀಚೆಗೆ ಆರಂಭಿಸಲಾಗ್ತಾ ಇದೆ. ಈ ಅಗ್ರಿ ಶೋರ್ ಅಂದ್ರೆ ಏನು? ಇದು ಅಗ್ರಿಕಲ್ಚರಲ್ ಸೆಕ್ಟರ್ ಅಥವಾ ಕೃಷಿ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಸ್ಟಾರ್ಟ್ಅಪ್ಗಳು ಮತ್ತು ರೂರಲ್ ಎಂಟರ್ಪ್ರೈಸಸ್ ಏನಿರುತ್ತೆ ಅವುಗಳಿಗೆ ಉತ್ತೇಜನ ನೀಡಲಿಕ್ಕಾಗಿ ಒಂದು ಪ್ಲಾಟ್ಫಾರ್ಮು, ಆನ್ಲೈನ್ ಪ್ಲಾಟ್ಫಾರ್ಮು. ಇದರಲ್ಲಿ ನೆಬಾರ್ಡು, ಆಮೇಲೆ ಮಿನಿಸ್ಟ್ರೀಸ್, ಡಿಪಾರ್ಟ್ಮೆಂಟ್ಸು, ಮತ್ತೆ ಇನ್ಶೂರೆನ್ಸ್ ಕಂಪ್ನೀಸು, ಪ್ರೈವೇಟ್ ಇನ್ವೆಸ್ಟರ್ಸು ಎಲ್ಲರೂ ಕೂಡ ಬರ್ತಾರೆ. ಈ ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂತಹ ವಿಜ್ಞಾನ ಬೆಳವಣಿಗೆ, ಡೆವಲಪ್ಮೆಂಟ್ಸು ಅಥವಾ ಫೈನಾನ್ಷಿಯಲ್ ಸಪೋರ್ಟು ಎಲ್ಲವನ್ನ ಕುರಿತಂತೆ ಇಲ್ಲಿ ಒಂದು ಮೆಂಟರ್ಶಿಪ್ ಅನ್ನ ಅಥವಾ ಗೈಡೆನ್ಸ್ ಅನ್ನ ನೀಡಲಾಗುತ್ತೆ. ಸೊ ಇದರ ಮುಖ್ಯ ಉದ್ದೇಶ ರೈತರಿಗೆ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಅನ್ನ, ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ರೈತರಿಗೆ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಅನ್ನು ಕ್ರಿಯೇಟ್ ಮಾಡುವಂತಹ ಉದ್ದೇಶವನ್ನ ಇದು ಹೊಂದಿರುತ್ತೆ. ವರ್ಲ್ಡ್ ಹೆರಿಟೇಜ್ ಯಂಗ್ ಪ್ರೊಫೆಷನಲ್ಸ್ ಫೋರಮ್ ಅನ್ನ ಇತ್ತೀಚೆಗೆ ನವದೆಹಲಿಯಲ್ಲಿ 46ನೇ ಸೆಷನ್ನ ಭಾಗವಾಗಿ ಡೆವಲಪ್ ಮಾಡಲಾಯಿತು. ಇದನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೆಡ್ ಮಾಡಿತ್ತು. ಈ ಫೋರಮ್ನ ಥೀಮ್ ಏನಾಗಿರುತ್ತೆ? ವರ್ಲ್ಡ್ ಹೆರಿಟೇಜ್ ಇನ್ ದಿ 21st ಸೆಂಚುರಿ, ಬಿಲ್ಡಿಂಗ್ ಕೆಪಾಸಿಟಿ ಅಂಡ್ ಎಕ್ಸ್ಪ್ಲೋರಿಂಗ್ ಆಪರ್ಚುನಿಟೀಸ್ ಫಾರ್ ಯೂತ್. ಪ್ರಪಂಚದ ಮೊಟ್ಟ ಮೊದಲ ವರ್ಲ್ಡ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮಿಟ್, ಪ್ರಪಂಚದ ಮೊಟ್ಟ ಮೊದಲ ವರ್ಲ್ಡ್ ಆಡಿಯೋ ವಿಜುವಲ್
ಎಂಟರ್ಟೈನ್ಮೆಂಟ್ ಸಮ್ಮಿಟ್ ಅನ್ನ ಗೋವಾದಲ್ಲಿ ಭಾರತ ಸರ್ಕಾರ ಆರಂಭ ಮಾಡಿತ್ತು. ಇದನ್ನ ಆಯೋಜಿಸಿತು. ಇದರ ಹೆಸರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ವೇವ್ಸ್ ಅಂತ ಕೂಡ ಕರಿಬಹುದು ನಾವು. ವೇವ್ಸ್, ವರ್ಲ್ಡ್ ಆಡಿಯೋ ವಿಜುವಲ್ ಎಂಟರ್ಟೈನ್ಮೆಂಟ್ ಸಮ್ಮಿಟ್, ಇದನ್ನ ಗೋವಾದಲ್ಲಿ ಭಾರತ ಸರ್ಕಾರ ಆಯೋಜನೆ ಮಾಡಿತ್ತು. ಇದು 55ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಏನಿದೆ, ಇದರ ಜೊತೆಗೇನೆ ಇದನ್ನು ಕೂಡ, ಈ ಸಮಿಟ್ ಅನ್ನು ಕೂಡ ಕಂಡಕ್ಟ್ ಮಾಡಲಾಗಿತ್ತು. ಇತ್ತೀಚೆಗೆ ಏಷ್ಯಾದ ಮೊಟ್ಟ ಮೊದಲ ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಫೆಸಿಲಿಟಿಯನ್ನ ಡಾಕ್ಟರ್ ಜಿತೇಂದ್ರ ಸಿಂಗ್, ಯೂನಿಯನ್ ಮಿನಿಸ್ಟರ್ ಫಾರ್ ಸ್ಟೇಟ್ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಆರಂಭ ಮಾಡಿದ್ರು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಹೆಲ್ತ್ ರಿಸರ್ಚ್. ಪ್ರೀ ಕ್ಲಿನಿಕಲ್ ನೆಟ್ವರ್ಕ್ ಫೆಸಿಲಿಟಿ ಅಂದ್ರೆ ಕ್ಲಿನಿಕ್ ಮಟ್ಟದಲ್ಲಿ ಅಥವಾ ಒಂದು ಏನು ಡಯಾಗ್ನೋಸಿಸ್ ಮಟ್ಟದಲ್ಲಿ ಆನ್ಲೈನ್ ಮುಖಾಂತರ ಅಥವಾ ಆನ್ಲೈನ್ ವೇದಿಕೆ ಮುಖಾಂತರ ಎಲ್ಲ ಹೆಲ್ತ್ ಕೇರ್ ಏನು ಅಫಿಷಿಯಲ್ಸು ಅಥವಾ ಹೆಲ್ತ್ ಕೇರ್ ವರ್ಕರ್ಸು ಜೊತೆಗೆ ಪೇಷಂಟ್ಸ್ ರಿಲೇಟೆಡ್ ಡೇಟಾ ಇವೆಲ್ಲವನ್ನು ಕೂಡ ಮಾಡೋದು ಇದರ ಮುಖ್ಯ ಉದ್ದೇಶ. ಈ ರೀತಿ ರಿಸರ್ಚ್ಗೆ ಅನುವು ಮಾಡಿಕೊಟ್ಟು ಮುಂದೆ ಬರ್ತಕ್ಕಂತಹ ಯಾವುದಾದ್ರೂ ಒಂದು ಸಾಂಕ್ರಾಮಿಕ ರೋಗ ಆಗಿರ್ಬೋದು ಅಥವಾ ಹೊಸ ರೋಗ ಆಗಿರ್ಬೋದು, ಅದಕ್ಕೆ ಪ್ರಿಪೇರ್ಡ್ನೆಸ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಒನ್ ಸೈಂಟಿಸ್ಟ್ ಒನ್ ಪ್ರಾಡಕ್ಟ್ ಅನ್ನ ಇತ್ತೀಚೆಗೆ ಯಾರು ಲಾಂಚ್ ಮಾಡಿದ್ದಾರೆ? ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ಇದೇನ್ ಮಾಡುತ್ತೆ, ಸೈಂಟಿಸ್ಟ್ ಅಂದ್ರೆ ಇಲ್ಲಿ ಯಾವ ಕ್ಷೇತ್ರದಲ್ಲಿ ಸೈಂಟಿಸ್ಟ್ ಅಂತ ಕೇಳ್ಬೋದು. ಅಗ್ರಿಕಲ್ಚರಲ್ ಸೈಂಟಿಸ್ಟ್ಸ್ ತಾವು ಡೆವಲಪ್ ಮಾಡಿರ್ತಕ್ಕಂತಹ ವಿಜ್ಞಾನ ಅಥವಾ ಏನು ಸಂಶೋಧನೆ ಇರುತ್ತೆ ಅದನ್ನ ಪೇಟೆಂಟ್ ಮಾಡಿಸೋದ್ರ ಮುಖಾಂತರ ಕೃಷಿ ಕ್ಷೇತ್ರದಲ್ಲಿ ಉತ್ತೇಜನವನ್ನು ನೀಡುವಂತಹ ಕೆಲಸವನ್ನ ಈ ಮುಖಾಂತರ ಮಾಡಲಾಗ್ತಾ ಇದೆ. ಅಲ್ಟಿಮೇಟ್ಲಿ ಟು ಇಂಪ್ರೂವ್ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಟಿವಿಟಿ, ಕೃಷಿಯ ಒಂದು ಏನು ಎಫಿಷಿಯನ್ಸಿಯನ್ನ ಇಂಪ್ರೂವ್ ಮಾಡುವಂತಹ ಕೆಲಸವನ್ನ ಈ ಒನ್ ಸೈಂಟಿಸ್ಟ್ ಒನ್ ಪ್ರಾಡಕ್ಟ್ ಮುಖಾಂತರ ಮಾಡಲಾಗ್ತಾ ಇದೆ. ರಿಮೆಂಬರ್, ಇಟ್ ಈಸ್ ರಿಲೇಟೆಡ್ ಟು ಅಗ್ರಿಕಲ್ಚರಲ್ ಸೆಕ್ಟರ್ ಅಂಡ್ ಇಟ್ ಈಸ್ ಬೈ ದಿ ಐಕಾರ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತ ಹೇಳ್ಬಹುದು. ಇಂಡಿಯಾಸ್ ಲಾಂಗೆಸ್ಟ್ ಅರ್ಬನ್ ಟನಲ್ ಅನ್ನ ಥಾನೆ ಮತ್ತು ಬೋರಿವಲಿ ಮಧ್ಯೆ ಇತ್ತೀಚೆಗೆ ಆರಂಭಿಸಲಾಗಿದೆ. ಇಂಡಿಯಾಸ್ ಲಾಂಗೆಸ್ಟ್ ಅರ್ಬನ್ ಟನಲ್ ಸುಮಾರು 11.8 ಕಿಲೋಮೀಟರ್ ಲೆಂತ್ ಅನ್ನ ಇದು ಹೊಂದಿರುತ್ತೆ. ಇದು ಮುಂಬೈಯಲ್ಲಿ ಇತ್ತೀಚೆಗೆ ಅನಾವರಣಗೊಂಡಿದೆ. ಬೆಸ್ಟ್ ಶಿಪ್ ಆಫ್ ದಿ ಈಸ್ಟರ್ನ್ ಫ್ಲೀಟ್ ಅಂತ INS ದಿಲ್ಲಿಗೆ ಒಂದು ರಿಕಗ್ನಿಷನ್ ಅನ್ನ ನೀಡಲಾಗಿದೆ. ಬೆಸ್ಟ್ ಶಿಪ್ ಆಫ್ ಈಸ್ಟರ್ನ್ ಫ್ಲೀಟ್. ಗೋಲ್ಡನ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅನ್ನ 2024 ಗೋಲ್ಡನ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅನ್ನ ಈ ರಷ್ಯಾದಲ್ಲಿ ನಡೆದಂತಹ ಇಂಟರ್ನ್ಯಾಷನಲ್ ಸ್ಯಾಂಡ್ ಸ್ಕಲ್ಪ್ಚರ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ಭಾರತೀಯರಾದಂತಹ ಸುದರ್ಶನ್ ಪಟ್ನಾಯಕ್ ಸ್ಯಾಂಡ್ ಆರ್ಟಿಸ್ಟ್, ಇವರು ಮರಳಲ್ಲಿ ಚಿತ್ರಕಲೆಯನ್ನು ಬಿಡಿಸೋರು, ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತದ ಮೊಟ್ಟ ಮೊದಲ ನಿಯೋ ಬ್ಯಾಂಕ್ ಟು ಲಾಂಚ್ ಪರ್ಸನಲ್ ಲೋನ್ಸ್. ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅನ್ನೋ ಒಂದು ಆನ್ಲೈನ್ ವೇದಿಕೆ ಮುಖಾಂತರ ಪರ್ಸನಲ್ ಲೋನ್ ಅನ್ನ ನೀಡುವಂತಹ ಭಾರತದ ಮೊಟ್ಟ ಮೊದಲ ನಿಯೋ ಬ್ಯಾಂಕ್ ಯಾವುದು? ಬ್ರಾಂಚ್ ಎಕ್ಸ್. ಸರ್, ನಿಯೋ ಬ್ಯಾಂಕ್ ಅಂದ್ರೆ ಏನು? ನಿಯೋ ಬ್ಯಾಂಕ್ ಅಂದ್ರೆ ಇದು ಫಿಸಿಕಲ್ ಫೆಸಿಲಿಟಿ ಅಥವಾ ಫಿಸಿಕಲ್ ಬ್ಯಾಂಕ್ ಅನ್ನ ಎಲ್ಲೂ ಹೊಂದಿರಲ್ಲ. ಆನ್ಲೈನ್ ಮುಖಾಂತರ ಟ್ರಾನ್ಸಾಕ್ಷನ್ ನಡೆಸುವಂತಹ ಒಂದು ಬ್ಯಾಂಕ್ ಆಗಿರುತ್ತೆ. ಇದು ಭಾರತದ ಏನು ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಪರ್ಸನಲ್ ಲೋನ್ ನೀಡ್ತಾ ಇರತಕ್ಕಂತಹ ಮೊಟ್ಟ ಮೊದಲ ಭಾರತದ ನಿಯೋ ಬ್ಯಾಂಕ್ ಬ್ರಾಂಚ್ ಎಕ್ಸ್. ಕ್ಲಿಯರ್? ನೆಕ್ಸ್ಟ್, ಡಾಕ್ಯುಮೆಂಟ್ ಏನು ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯನ್ನ ರೆಕಾರ್ಡ್ ಮಾಡುವಂತಹ ಲೋಕಲ್ ಅಥವಾ ಈ ಸ್ಥಳೀಯ ಮಟ್ಟದಲ್ಲಿ ಜೀವ ವೈವಿಧ್ಯತೆಯನ್ನ ರೆಕಾರ್ಡ್ ಮಾಡ್ತಾ ಇರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ, ಭಾರತದ ಮೊಟ್ಟ ಮೊದಲ ರಾಜ್ಯ ಕೇರಳ. ಸರ್, ಇದಕ್ಕೆ ಅವಶ್ಯಕತೆ ಏನಿದೆ ಅಂತ ಹೇಳಿದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2002 ಇದರ ಅಡಿಯಲ್ಲಿ ಇದೇನು ಹೇಳುತ್ತೆ, ನ್ಯಾಷನಲ್ ಬಯೋಡೈವರ್ಸಿಟಿ ಇರಬೇಕು, ಸ್ಟೇಟ್ ಬಯೋಡೈವರ್ಸಿಟಿ ಇರಬೇಕು, ಮತ್ತೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ ಇರಬೇಕು. ಎಲ್ಲಿ? ಲೋಕಲ್ ಲೆವೆಲಲ್ಲಿ. ಅವುಗಳು ಏನು ಮಾಡಬೇಕು, ಆ ಒಂದು ಲೋಕಲ್ ಲೆವೆಲಲ್ಲಿ ಗ್ರಾಮ ಮಟ್ಟದಲ್ಲಾಗಿರ್ಬೋದು ಅಥವಾ ಪಂಚಾಯತ್ ಮಟ್ಟದಲ್ಲಾಗಿರ್ಬೋದು ಇರ್ತಕ್ಕಂತಹ ಜೀವ ವೈವಿಧ್ಯತೆಯನ್ನು ಡಾಕ್ಯುಮೆಂಟ್ ಮಾಡಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನೀಡಿರುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಪ್ರಾವಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂತಹ ಮೊದಲ ರಾಜ್ಯ ಯಾವುದು? ಕೇರಳ. ನೆಕ್ಸ್ಟ್, APCNF ಅಂದ್ರೆ ಆಂಧ್ರ ಪ್ರದೇಶ್ ಕಮ್ಯುನಿಟಿ ಮ್ಯಾನೇಜ್ಡ್ ನ್ಯಾಚುರಲ್ ಫಾರ್ಮಿಂಗ್. ಆಂಧ್ರ ಪ್ರದೇಶ್ ಕಮ್ಯುನಿಟಿ ಮ್ಯಾನೇಜ್ಡ್ ನ್ಯಾಚುರಲ್ ಫಾರ್ಮಿಂಗ್ 2024 ಗುಲ್ಬೇಕಿಯನ್ ಪ್ರೈಸ್ ಫಾರ್ ಹ್ಯುಮ್ಯಾನಿಟಿ, ಗುಲ್ಬೇಕಿಯನ್
ಪ್ರೈಸ್ ಫಾರ್ ಹ್ಯುಮ್ಯಾನಿಟಿ ಈ ಪ್ರಶಸ್ತಿಯನ್ನು ಗೆದ್ದಿರುತ್ತೆ. ಯಾವುದು? EPCNF, ಆಂಧ್ರ ಪ್ರದೇಶ್ ಕಮ್ಯುನಿಟಿ ಮ್ಯಾನೇಜ್ಡ್ ನ್ಯಾಚುರಲ್ ಫಾರ್ಮಿಂಗ್. ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಏನು? ಇಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸನ್ನು ಬಳಸಲ್ಲ. ನ್ಯಾಚುರಲ್ ಆಗಿ, ಆಮೇಲೆ ನೇಚರಲ್ಲಿ ಅವೈಲೇಬಲ್ ಇರ್ತಕ್ಕಂತಹ ಪ್ರಾಡಕ್ಟ್ಸನ್ನು ಬಳಸಿ ಅಥವಾ ಮಟೀರಿಯಲ್ಸನ್ನು ಬಳಸಿ ನ್ಯಾಚುರಲಿ ಒಂದು ಕೃಷಿಯನ್ನು ಇಲ್ಲಿ ಮಾಡಲಾಗುತ್ತೆ. ಆಫ್ರಿಕನ್ ನೇಷನ್ ಟು ಜಾಯಿನ್ UN ವಾಟರ್ ಕನ್ವೆನ್ಷನ್. UN ವಾಟರ್ ಕನ್ವೆನ್ಷನ್ ಅನ್ನು ಜಾಯಿನ್ ಆದಂತಹ 10ನೇ ಆಫ್ರಿಕನ್ ರಾಷ್ಟ್ರ ಯಾವುದು? ಐವರಿ ಕೋಸ್ಟ್. ತುಂಬ ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ, ಇಟ್ಸ್ ಅ ಸಿಂಪಲ್ ಫ್ಯಾಕ್ಟ್. UN ವಾಟರ್ ಕನ್ವೆನ್ಷನ್ 1992ರಲ್ಲಿ ಹೆಲ್ಸಿಂಕಿಯಲ್ಲಿ ಲಾಂಚ್ ಮಾಡಲಾಗಿತ್ತು. ಸದ್ಯ 47 ರಾಷ್ಟ್ರಗಳು ಇದನ್ನು ರಾಟಿಫೈ ಮಾಡಿದ್ದಾವೆ. 2030ರ ವಿಂಟರ್ ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್ ಅನ್ನು ಫ್ರಾನ್ಸ್ ಇದೀಗ ಹೋಸ್ಟ್ ಮಾಡ್ತಾ ಇತ್ತು. ಅದನ್ನು ಈಗ ಫ್ರಾನ್ಸ್ ಫೇಸ್ ಮಾಡ್ತಾ ಇರ್ತಕ್ಕಂತಹ ಫೈನಾನ್ಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಪೆಂಡಿಂಗನ್ನು, ಈ ಒಂದು ಡಿಸಿಷನ್ನ ಈಗ ಸದ್ಯಕ್ಕೆ ಪೆಂಡಿಂಗ್ ಇಡಲಾಗಿದೆ. ಬಟ್ ಮಾಹಿತಿ ಪ್ರಕಾರ 2030 ಒಲಿಂಪಿಕ್ಸು ಮತ್ತು ಪ್ಯಾರಾ ಒಲಿಂಪಿಕ್ಸ್, ವಿಂಟರ್ ಒಲಿಂಪಿಕ್ಸ್ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಅನ್ನು ಫ್ರಾನ್ಸ್ ಕಂಡಕ್ಟ್ ಮಾಡ್ತಾ ಇದೆ. ಇತ್ತೀಚೆಗೆ ಡಾರ್ಕ್ ಆಕ್ಸಿಜನ್ ಅನ್ನು ಪತ್ತೆ ಹಚ್ಚಲಾಗಿದೆ. ಡಾರ್ಕ್ ಆಕ್ಸಿಜನ್ ಆನ್ ದಿ ಓಷನ್ ಫ್ಲೋರ್. ಡಾರ್ಕ್ ಆಕ್ಸಿಜನ್ ಅಂದರೆ ಏನು? ಆಕ್ಸಿಜನ್ ಅಂದರೆ ಲೈಟ್ ಇಲ್ಲದೆ ಇರುವಂತಹ, ಬೆಳಕು ರೀಚ್ ಆಗದೇ ಇರುವಂತಹ ಪ್ರದೇಶದಲ್ಲಿ ಆಕ್ಸಿಜನ್ ಉತ್ಪಾದನೆ ಏನಾಗಿರುತ್ತೋ ಅದನ್ನು ನಾವು ಡಾರ್ಕ್ ಆಕ್ಸಿಜನ್ ಅಂತ ಕರಿತೀವಿ. ಇದನ್ನು ಡೀಪ್ ಓಷನ್ ಆಕ್ಸಿಜನ್ ಅಂತ ಕೂಡ ನಾವು ಕರಿಬೋದು. ಯಾವ ಝೋನಲ್ಲಿ ಬೆಳಕು ರೀಚ್ ಆಗದೇ ಇರುವಂತಹ ರೀಜನ್ ಅಂದರೆ ಇಟ್ ಈಸ್ ಕ್ಲೇರಿಯಾನ್ ಕ್ಲಿಪರ್ಟನ್ ಝೋನ್ ಅಂತ ಕರಿತೀವಿ. ಪೆಸಿಫಿಕ್ ಓಷನ್ನ ಕ್ಲೇರಿಯಾನ್ ಕ್ಲಿಪರ್ಟನ್ ಝೋನ್ನಲ್ಲಿ ಈ ಒಂದು ಡಾರ್ಕ್ ಆಕ್ಸಿಜನ್ ಅನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿತ್ತು. ಇದು ಇಂಡಿಯಾದ ರ್ಯಾಂಕಿಂಗ್ ಈಗಾಗಲೇ ಹೇಳಾಗಿದೆ. ನೀತಿ ಆಯೋಗ್ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಜೊತೆಗೆ ಸೇರಿಕೊಂಡು ಹಲವಾರು ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡ್ತಾ ಇದೆ. ಎಲ್ಲಿ? ಗ್ಲೋಬಲ್ ಸೌತಲ್ಲಿ. ಗ್ಲೋಬಲ್ ಸೌತ್ ಅಂದರೆ ಈಗಾಗಲೇ ಹೇಳಿದೆ ನಾನು, ನಾರ್ತ್ ಸೌತ್ ಅಂತ ಹೇಳ್ಬಿಟ್ಟು. ಗ್ಲೋಬಲ್ ನಾರ್ತ್ ಅಂದರೆ ಅಭಿವೃದ್ಧಿಯನ್ನು ಹೊಂದಿರುವಂತಹ ರಾಷ್ಟ್ರಗಳು, ಗ್ಲೋಬಲ್ ಸೌತ್ ಅಂದರೆ ಅಭಿವೃದ್ಧಿಯನ್ನು ಹೊಂದದೇ ಇರುವಂತಹ ಅಥವಾ ಅಭಿವೃದ್ಧಿಯನ್ನು ಈಗ ಹೊಂದ್ತಾ ಇರುವಂತಹ ರಾಷ್ಟ್ರಗಳು. ರೈಟ್. ಇಲ್ಲಿ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳು ಗೊತ್ತಿರಬೇಕಾಗುತ್ತೆ. 1967ರಲ್ಲಿ ಆರಂಭವಾದಂತಹ ಈ ಸಂಸ್ಥೆ ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಅಂತ ಕೂಡ ಕರಿಬಹುದು ನಾವು. 1967ರಲ್ಲಿ ಆರಂಭವಾದಂತಹ ಈ ಒಂದು ಸಂಸ್ಥೆ ಇಟ್ಸ್ ಎ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ದಿ ಯುನೈಟೆಡ್ ನೇಷನ್ಸ್. ಕ್ಲಿಯರ್? ಇತ್ತೀಚೆಗೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ, IREDA, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಏನು ಮಾಡ್ತಾ ಇದೆ? ಸುಮಾರು 290 ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹೊಸ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟನ್ನು ನೇಪಾಳ್ನಲ್ಲಿ ಆರಂಭಿಸಲಾಗ್ತಾ ಇದೆ. ಸೊ ಪ್ರಶ್ನೆ ಏನಾಗ್ಬೋದು? IREDA ಇತ್ತೀಚೆಗೆ ಈ ಕೆಳಗಿನ ಯಾವ ರಾಷ್ಟ್ರಗಳಲ್ಲಿ ಪ್ರಾಜೆಕ್ಟನ್ನು ಆರಂಭಿಸಿದೆ ಅಂತ ಕೇಳಿದ್ರೆ ಇಟ್ಸ್ ಇನ್ ನೇಪಾಲ್. ಪೇಪರ್ ಲೀಕ್ಸನ್ನು ಮತ್ತು ಆಂಟಿ ಕಾಂಪಿಟೇಟಿವ್ ಪ್ರಾಕ್ಟೀಸಸನ್ನು ತಡೆಯಲಿಕ್ಕೆ ಎಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇತ್ತೀಚೆಗೆ ಬಿಹಾರ್ ಅಸೆಂಬ್ಲಿ ಕೂಡ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ. ಭಾರತ ಆಯಿತು, ಕರ್ನಾಟಕ ಆಯಿತು, ಬಿಹಾರ್ ಕೂಡ ಈ ನಿಟ್ಟಿನಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಿದೆ. ಇನ್ಫ್ಯಾಕ್ಟ್ ಕರ್ನಾಟಕಕ್ಕಿಂತ ಮುಂಚೆ ಬಿಹಾರ್ ಲಾಂಚ್ ಮಾಡಿತ್ತು. ಭಾರತದ 500ನೇ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಅದರ ಹೆಸರು ಅಪ್ನಾ ರೇಡಿಯೋ 90.0 FM ಅನ್ನು ಇತ್ತೀಚೆಗೆ ಯೂನಿಯನ್ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ? ಮಿಜೋರಾಂನ ಕ್ಯಾಪಿಟಲ್ ಸಿಟಿ ಆಗಿರ್ತಕ್ಕಂತಹ ಐಜ್ವಾಲಲ್ಲಿ ಇದನ್ನು ಆರಂಭಿಸಲಾಗಿದೆ. ಭಾರತದ 500ನೇ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಅಪ್ನಾ ರೇಡಿಯೋ. ಕ್ಲಿಯರ್? ನೆಕ್ಸ್ಟ್, ನ್ಯಾಷನಲ್ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್ ಅನ್ನು ಇತ್ತೀಚೆಗೆ ಯಾರು ಆರಂಭ ಮಾಡಿದ್ರು? ಇದನ್ನ ನ್ಯಾಷನಲ್ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್ ಅನ್ನ ಸಂಸ್ಕೃತಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಕಲ್ಚರ್ ಆರಂಭ ಮಾಡಿದೆ. ಮೇರಾ ಗಾಂವ್ ಮೇರಿ ದಾರೋಹರ್ ಪ್ರೋಗ್ರಾಮ್ ಅಡಿಯಲ್ಲಿ ಇದರ ಮುಖ್ಯ ಉದ್ದೇಶ ಗ್ರಾಮ ಮಟ್ಟದಲ್ಲಿ ಇರತಕ್ಕಂತಹ ಕಲ್ಚರಲ್ ಹೆರಿಟೇಜ್ ಅನ್ನ, ಒಂದು ಪರಂಪರೆಯನ್ನ ಡಿಜಿಟೈಸ್ ಮಾಡುವಂತ ಮುಖ್ಯ ಉದ್ದೇಶವನ್ನ ಇದು ಹೊಂದಿರುತ್ತೆ. ಮೇರಾ ಗಾಂವ್ ಮೇರಿ ದಾರೋಹರ್ ಪ್ರೋಗ್ರಾಮ್ ಅಂದ್ರೆ ಏನು? ಮೇರಾ ಗಾಂವ್ ಮೇರಿ ದಾರೋಹರ್ ಪ್ರೋಗ್ರಾಮ್ ಅನ್ನೋದು ಇಟ್ ಈಸ್ ಅ ನ್ಯಾಷನಲ್ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್. 2023ರಲ್ಲಿ ಆರಂಭವಾದಂತಹ ಈ ಒಂದು ಕಾರ್ಯಕ್ರಮ ಮೇರಾ ಗಾಂವ್ ಮೇರಿ ದಾರೋಹರ್ ಪ್ರೋಗ್ರಾಮು ಕಲ್ಚರ್ ಮಿನಿಸ್ಟ್ರಿ ಅಥವಾ ಸಂಸ್ಕೃತಿ ಸಚಿವಾಲಯದಿಂದ ಭಾರತದಾದ್ಯಂತ ಇರತಕ್ಕಂತಹ ಹಳ್ಳಿಗಳ ಒಂದು
ಪರಂಪರೆಯನ್ನ ಅಥವಾ ಕಲ್ಚರನ್ನ ಮ್ಯಾಪ್ ಮಾಡುವಂಥ ಅಥವಾ ಅದನ್ನು ನೋಟ್ ಡೌನ್ ಮಾಡುವಂತಹ ಕೆಲಸವನ್ನ ಈ ಮೇರಾ ಗಾಂವ್ ಮೇರಿ ದಾರೋಹರ್ ಪ್ರೋಗ್ರಾಮ್ ಮಾಡುತ್ತೆ. ರೈಟ್. ಫಸ್ಟ್ ಇಂಡಿಯನ್ ಟು ರಿಸೀವ್ ದಿ ಒಲಿಂಪಿಕ್ ಆರ್ಡರ್ ಅವಾರ್ಡ್. ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ನೀಡುವಂತಹ ಒಲಿಂಪಿಕ್ ಆರ್ಡರ್ನ ರಿಸೀವ್ ಮಾಡಿದಂತಹ ಮೊಟ್ಟ ಮೊದಲ ಭಾರತೀಯ ಯಾರಾಗಿದ್ದಾರೆ? ಅಭಿನವ್ ಬಿಂದ್ರಾ ಆಗಿದ್ದಾರೆ. 10 ಮೀಟರ್ ಏರ್ ರೈಫಲ್ ಅಲ್ಲಿ ಇವರು ಒಲಿಂಪಿಕ್ ಗೋಲ್ಡ್ ಮೆಡಲ್ ಅನ್ನ 2008 ಬೀಜಿಂಗ್ ಗೇಮ್ಸ್ ಅಲ್ಲಿ ಗೆದ್ದಿರ್ತಾರೆ. ಇವರು ಹಿ ಹ್ಯಾಸ್ ಬಿಕಮ್ ದಿ ಫಸ್ಟ್ ಇಂಡಿಯನ್ ಎವರ್ ಟು ರಿಸೀವ್ ದಿ ಒಲಿಂಪಿಕ್ ಆರ್ಡರ್ ಅವಾರ್ಡ್ ಫ್ರಾಮ್ ದಿ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ. ನೆಕ್ಸ್ಟ್, ಇತ್ತೀಚೆಗೆ RH-560 ಅನ್ನೋ 2 ಸ್ಟೇಜ್ ಸಾಲಿಡ್ ಮೋಟರ್ ಬೇಸ್ಡ್ ಸಬ್ ಆರ್ಬಿಟಲ್ ರಾಕೆಟ್ ಅನ್ನ ಇಸ್ರೋ ಡೆವಲಪ್ ಮಾಡಿದೆ. RH-560 ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದೇನಪ್ಪಾ ಅಂತ ಕೇಳಿದ್ರೆ ಇಟ್ಸ್ ಅ ರಾಕೆಟ್ ಡೆವಲಪ್ಡ್ ಬೈ ಇಸ್ರೋ. ರೈಟ್. ಇತ್ತೀಚೆಗೆ ಇಂಡೋರ್ ಒಂದು ಹೊಸ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನ ಸೆಟಪ್ ಮಾಡಿದೆ. ಏನಪ್ಪಾ ಅಂದ್ರೆ ಒಂದೇ ದಿನದಲ್ಲಿ 11 ಲಕ್ಷ ಟ್ರೀ ಸ್ಯಾಪ್ಲಿಂಗ್ಸ್ ಗಳನ್ನ ಅಥವಾ ಸಸಿಗಳನ್ನ ನೆಡೋದರ ಮುಖಾಂತರ ವರ್ಲ್ಡ್ ರೆಕಾರ್ಡ್ ಅನ್ನ ಬಿಲ್ಡ್ ಮಾಡಿದೆ. ಇಂಡೋರು ಇಂಡಿಯಾಸ್ ಕ್ಲೀನೆಸ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಸ್ವಚ್ಛ ಸರ್ವೇಕ್ಷಣ್ ಸರ್ವೆಯಲ್ಲಿ ರಿಕಗ್ನೈಸ್ ಆಗಿದೆ. ಅದೇ ಒಂದು ಸಿಟಿಯಲ್ಲಿ ಈ ಒಂದು ದಿಟ್ಟ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿತ್ತು. PM ಸ್ವನಿಧಿ ಯೋಜನೆ ಮಧ್ಯಪ್ರದೇಶ ಈ PM ಸ್ವನಿಧಿ ಯೋಜನೆಯಲ್ಲಿ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಆಗಿ ಹೊರಹೊಮ್ಮಿದೆ. ಸ್ವನಿಧಿ ಸ್ಟ್ರೀಟ್ ವೆಂಡರ್ ಆತ್ಮ ನಿರ್ಭರ್ ನಿಧಿ ಅನ್ನೋದು 2020ರಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಆರಂಭ ಮಾಡಿತ್ತು. ಇದರಲ್ಲಿ ಈ ಸ್ಟ್ರೀಟ್ ವೆಂಡರ್ಸ್ ಅಥವಾ ಬೀದಿ ಬದಿಯ ವ್ಯಾಪಾರಿಗಳು ಯಾರಿರ್ತಾರೆ ಅವರಿಗೆ ಕ್ರೆಡಿಟ್ ಫೆಸಿಲಿಟಿಯನ್ನು ನೀಡುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಇದರಲ್ಲಿ ಟಾಪ್ ಪರ್ಫಾರ್ಮಿಂಗ್ ಯಾವುದು? ಮಧ್ಯಪ್ರದೇಶ. ಸೋ ಫಾರ್ ಸುಮಾರು 42 ಲಕ್ಷ ಸ್ಟ್ರೀಟ್ ವೆಂಡರ್ಸ್ ಅಥವಾ ಬೀದಿ ಬದಿ ವ್ಯಾಪಾರಿಗಳಿಗೆ ಇಲ್ಲಿ ಏನ್ ಮಾಡಲಾಗಿದೆ? ಒಂದು ಫಂಡ್ ಡಿಸ್ಬರ್ಸ್ಮೆಂಟ್ ಅನ್ನ ಮಾಡಲಾಗಿದೆ. So this is July 2024 current affairs. Thank you.